So good morning students. Today I am going to discuss about the conversion of galvanometer into ammeter and voltmeter of a desired range. ಸೊ ಹಾಗಾದರೆ ಇವತ್ತಿನ ಒಂದು ಈ ಲ್ಯಾಬ್ ಸೆಷನ್ಸ್ದಲ್ಲಿ ನಾನು ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್ಸ್ ಬಗ್ಗೆ ಏನಪ್ಪ ಅಂತ ಹೇಳಿದರೆ ಎಕ್ಸ್ಪ್ಲನೇಷನ್ಸನ್ನು ಮಾಡೋದರ ಜೊತೆಗೆ ನಾವು ಎಕ್ಸ್ಪೆರಿಮೆಂಟ್ಸನ್ನು ಕೂಡ ಏನಪ್ಪ ಅಂತ ಹೇಳಿದರೆ ಪರ್ಫಾರ್ಮೆನ್ಸನ್ನು ಮಾಡೋಣ. ಓಕೆ, ರೈಟ್. ಸೊ ಹಾಗಾದರೆ ಹಿಯರ್ we know very well the galvanometer is the basic device, right, that sends a small amount of current in the circuit. So it has a very low resistance. For example, so here we have a galvanometer device. So ಹಾಗಾದರೆ ಇಲ್ಲಿ ಏನಿದೆಯಲ್ಲ ಇದು ನನ್ನ ಕೈ ಒಳಗಡೆ ಇರ್ತಕ್ಕಂಥದ್ದು ಒಂದು ಏನಿದು ಗ್ಯಾಲ್ವೋಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಗ್ಯಾಲ್ವೋಮೀಟರ್ಸ್ ಬಗ್ಗೆ ಥಿಯರಿ ಪೋರ್ಷನ್ಸ್ದಲ್ಲಿ ನಾವು ಇದರದ್ದು ಪ್ರಿನ್ಸಿಪಲ್ಲು ಮತ್ತು ಇದು ಯಾವ ಥರ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವ ಪ್ರಿನ್ಸಿಪಲ್ ಮೇಲ್ಗಡೆ ವರ್ಕ್ ಮಾಡ್ತೈತೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಸೊ ಹಾಗಾದರೆ ವಿ ನೋ ವೆರಿ ವೆಲ್ ಅಬೌಟ್ ದಿಸ್ ಡಿವೈಸ್, ರೈಟ್, ಆನ್ ವಾಟ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್ ಆ್ಯಂಡ್ ಹೌ ಇಟ್ ವರ್ಕ್ಸ್, how it construct also is studied in our theory portions. Okay, fine. ಸೊ ಹಾಗಾದರೆ ಈ ಗ್ಯಾಲ್ವೋಮೀಟರ್ನ ಏನಪ್ಪ ಅಂತ ಹೇಳಿದರೆ ನಾವು ಡೈರೆಕ್ಟ್ಲಿ ಈ ವೋಲ್ಟೇಜನ್ನ ಮೆಷರ್ ಮಾಡೋಕ್ಕಾಗಲಿ ಅಥವಾ ಕರೆಂಟನ್ನು ಮೆಷರ್ ಮಾಡೋಕ್ಕಾಗಲಿ ಏನಪ್ಪ ಅಂತ ಹೇಳಿದರೆ ಹೈ ಕರೆಂಟನ್ನು ಮೆಷರ್ ಮಾಡೋಕ್ಕೆ ನಾವು ಈ ಗ್ಯಾಲ್ವೋಮೀಟರ್ನ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಬೇಸಿಕ್ ಡಿವೈಸ್ ಇಂಟು ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಸೊ ಹಾಗಾಗಿ ಇದನ್ನು ನಾವೇನು ಮಾಡಬೇಕಾಗ್ತೈತಿ, ಕನ್ವರ್ಟ್ ಮಾಡಬೇಕಾಗ್ತೈತಿ, ರೈಟ್. ಸೊ ಹಾಗಾದರೆ ಟುಡೇಸ್ ಅವರ್ ಎಕ್ಸ್ಪೆರಿಮೆಂಟ್ ಈಸ್ ದಟ್ ಈಸ್ ದಿ ಕನ್ವರ್ಷನ್ ಆಫ್ ಎ ಗ್ಯಾಲ್ವೋಮೀಟರ್ ಇಂಟು ಆ್ಯನ್ ಅಮೀಟರ್ ಆ್ಯಂಡ್ ಎ ವೋಲ್ಟ್ ಮೀಟರ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಕೊಟ್ಟಂಥ ಗ್ಯಾಲ್ವೋಮೀಟರ್ನ ಏನಪ್ಪ ಅಂತ ಹೇಳಿದರೆ ನಾವು ಅಮೀಟರ್ ಆಗಿ ಮತ್ತು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಹಾಗಾದರೆ ದ ಏಮ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್ ಈಸ್ that is to convert the given galvanometer of a known resistance and figure of merit. This is the given galvanometer and they have given the figure of merit and the resistance of the galvanometer. ಅಂದರೆ ಅವರು ಈ ಗ್ಯಾಲ್ವೋಮೀಟರ್ನ ನಮಗೇನು ಕೊಟ್ಟಿದ್ದಾರಲ್ಲ, ಈ ಗ್ಯಾಲ್ವೋಮೀಟರ್ ಜೊತೆಗೆ ಏನಪ್ಪ ಅಂತ ಹೇಳಿದರೆ ಆ ಗ್ಯಾಲ್ವೋಮೀಟರ್ದು ರೆಸಿಸ್ಟೆನ್ಸನ್ನು ಕೊಟ್ಟಿರ್ತಾರೆ ಮತ್ತು ಏನಪ್ಪ ಅಂತ ಹೇಳಿದರೆ ಫಿಗರ್ ಆಫ್ ಮೆರಿಟ್ ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ವ್ಯಾಲ್ಯೂಸ್ನ ನೋಡ್ಬೋದು ನಾವು. ದಿಸ್ ಈಸ್ ದಿ ಗ್ಯಾಲ್ವೋಮೀಟರ್, ಇದು ಗ್ಯಾಲ್ವೋಮೀಟರ್ ಇದೆ. ಸೊ ಹಾಗಾದರೆ ಈ ಗ್ಯಾಲ್ವೋಮೀಟರ್ದು ಫಿಗರ್ ಆಫ್ ಮೆರಿಟ್ ಅಂತ ನಾವು ಹೇಳ್ತೀವಿ. ಆ ಫಿಗರ್ ಆಫ್ ಮೆರಿಟನ್ನು ನಾವು ಇಲ್ಲಿ ಒಳಗಡೆನೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ 10 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್ ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಈ ಒಂದು ಗ್ಯಾಲ್ವೋಮೀಟರ್ 0 ಪಾಯಿಂಟ್ದಿಂದ 1 ಡಿವಿಷನ್ಸ್ನ ಅದು ಸರಿಬೇಕಪ್ಪ ಅಂತ ಹೇಳಿದರೆ ಎಷ್ಟು 1 ಡಿವಿಷನ್ಸನ್ನು ಅದು ಸರಿಬೇಕಂದ್ರೆ ಎಷ್ಟು ಕರೆಂಟನ್ನು ಯೂಸ್ ಮಾಡ್ಕೋತೈತಿ. ಸೊ ಅಂದರೆ ಫಾರ್ 1 ಡಿವಿಷನ್ ಡಿಫ್ಲಾಕ್ಷನ್ ಇಟ್ ಯೂಸಸ್ 10 ಮೈಕ್ರೋ ಅಂಪಿಯರ್. ದೇರ್ ಫೋರ್ ದ ಫಿಗರ್ ಆಫ್ ಮೆರಿಟ್ ಆಫ್ ದಿಸ್ ಗ್ಯಾಲ್ವೋಮೀಟರ್ ಈಸ್ 10 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್ ಅಂತ ನಾವು ಕರಿತೀವಿ. ಇದನ್ನು ಇಲ್ಲಿ ನೋಡ್ಬೋದು ನಾವು, 10 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್. ಸೊ ಹಾಗಾದರೆ ಈ ಗ್ಯಾಲ್ವೋಮೀಟರ್ದು ಏನಪ್ಪ ಅಂತ ಹೇಳಿದರೆ ರೆಸಿಸ್ಟೆನ್ಸನ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಫಿಗರ್ ಆಫ್ ಮೆರಿಟ್ ಕೂಡ ಕೊಟ್ಟಿರ್ತಾರೆ. ಓಕೆ, ಹಾಗಾದರೆ ಈ ಗ್ಯಾಲ್ವೋಮೀಟರ್ನ ನಾವು ಏನಾಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಡಿವೈಸ್ ಇಂಟು, ರೈಟ್, ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಆಫ್ ಅ ಡಿಸೈರ್ ರೇಂಜ್. ಸೊ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಸ್ನಾಗಿ ನಾವು ಏನು ಮಾಡ್ಕೋಬೇಕು, ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ದಿಸ್ ಈಸ್ ಅವರ್ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಓಕೆ, ನೆಕ್ಸ್ಟ್ ದ ಆಪ್ರೇಟರ್ಸ್ ವಿ ಯೂಸ್ಡ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಹಾಗಾದರೆ ಈ ಒಂದು ಎಕ್ಸ್ಪೆರಿಮೆಂಟ್ಸಿಗೆ ಯಾವ್ಯಾವ ಆಪ್ರೇಟರ್ಸನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಸೊ ಮೊದಲು ಏನಪ್ಪ ಅಂತ ಹೇಳಿದರೆ ಈ ಸಿಂಗಲ್ ವೇ ಪ್ಲಗ್ ಕೀ ಅಂತ ನಾವು ಹೇಳಿ ಕರಿತೀವಿ. ದಿಸ್ ಈಸ್ ದಿ ಸಿಂಗಲ್ ವೇ ಪ್ಲಗ್ ಕೀ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ಪ್ಲಗ್ ಕೀದಲ್ಲಿ ಏನಪ್ಪ ಅಂತ ಹೇಳಿದರೆ ಇನ್ ಬಿಟ್ವೀನ್ ಗ್ಯಾಪ್ ಇದೆ. ಈ ಗ್ಯಾಪನ್ನು ನಾವು ಒಂದು ಕೀದಿಂದ ನಾವು ಕ್ಲೋಸ್ ಮಾಡಿದಪ್ಪ ಅಂತ ಹೇಳಿದರೆ ಕ್ಲೋಸ್ ಸರ್ಕ್ಯೂಟ್ ಆಗ್ತೈತಿ, ರೈಟ್. ಅದೇ ಕೀನ ನಾವು ಓಪನ್ ಮಾಡಿದ್ವು ಅಂದರೆ ಫಾರ್ ಎಕ್ಸಾಂಪಲ್ಸ್, ರೈಟ್, ಈ ಕೀನ ಈ ಸ್ಕ್ರೂ ಮೋಷನ್ಸ್ದಿಂದ ಈ ಥರ ಹಾಕಿ ಟೈಟ್ ಮಾಡಿದರೆ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್. ಅದೇ ಇದನ್ನು ಓಪನ್ ಇಟ್ಬಿಟ್ರೆ ಸರ್ಕ್ಯೂಟ್ ಈಸ್ ಓಪನ್ ಅಂತ ನಾವು ಹೇಳ್ಕರಿತೀವಿ. ದಿಸ್ ಈಸ್ ವಾಟ್ ಸಿಂಗಲ್ ವೇ ಪ್ಲಗ್ ಕೀ ಅಂತ ನಾವು ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು, ರೈಟ್, ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ದಿ ವೇರಿಯಬಲ್ ರೆಸಿಸ್ಟೆನ್ಸ್ ಬಾಕ್ಸ್. ಸೊ ಹಾಗಾದರೆ ಈ ವೇರಿಯಬಲ್ ರೆಸಿಸ್ಟೆನ್ಸ್ ಬಾಕ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಬೇರೆ ಬೇರೆ ವ್ಯಾಲ್ಯೂಸದ್ದು ರೆಸಿಸ್ಟೆನ್ಸನ್ನು ನಾವೇನು ಮಾಡ್ಬೋದು, ಅಬ್ಸರ್ವ್ನ ಮಾಡಬಹುದು.
ಓಕೆ. ಸೊ ಈ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಬೇಕಲ್ಲ ಅಷ್ಟು ರೆಸಿಸ್ಟೆನ್ಸನ್ನು ನಾವೇನು ಅಂದರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟಿಗೆ ಅಪ್ಲೈನ ಮಾಡ್ಕೋಬಹುದು. Right, with this device we can apply the desired value of resistance to the flow of electric current in the circuit. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ನಾವು ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ಎರಡನೆಯ ಏನಪ್ಪ ಅಂತ ಹೇಳಿದರೆ ಡಿವೈಸ್ ಆಯಿತು. ನೆಕ್ಸ್ಟ್ ಮೂರನೇ ಡಿವೈಸ್, ಇದಕ್ಕೆ ನಾವು ರಿಯೋಸ್ಟ್ಯಾಟ್ ಅಂತ ನಾವು ಕರಿತೀವಿ. ಇದರ ಹೆಸರು ಏನದು, ರಿಯೋಸ್ಟ್ಯಾಟ್ ಅಂತ ನಾವು ಕರಿತೀವಿ. ಹಿಯರ್ ದ ರೆಸಿಸ್ಟೆನ್ಸ್ ವೈರ್ ವೂಂಡ್ ಆನ್ ದಿಸ್ ಇನ್ಸುಲೇಟಿಂಗ್ ಸಿಲಿಂಡರ್. ಸೊ ಇನ್ಸುಲೇಟೆಡ್ ಸಿಲಿಂಡರ್ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ವೈರ್ನ ಉಂಟು ಮಾಡಿರ್ತಾರೆ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಒಂದು ಸ್ಲೈಡರ್ ಇರ್ತೈತಿ, ಈ ಥರ ಸ್ಲೈಡರ್ ಇರ್ತೈತಿ. ಇದು ರಿಯೋಸ್ಟ್ಯಾಟದ್ದು ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ಎರಡು ಲೋವರ್ ಎಂಡ್ಸನ್ನು ನೋಡ್ತೀವಿ ನಾವು. ಲೋವರ್ ಎಂಡ್, ಇದು ಕೂಡ ಲೋವರ್ ಎಂಡ್. ನೆಕ್ಸ್ಟು ಇಲ್ಲಿ ಈ ಕಡೆ ಇದೆಯಲ್ಲ, ಇದಕ್ಕೆ ನಾವು ಅಪ್ಪರ್ ಎಂಡ್ ಅಂತ ನಾವು ಕರಿತೀವಿ. ಅಪ್ಪರ್ ಎಂಡ್, ದಿಸ್ ಈಸ್ ವಾಟ್ ರಿಯೋಸ್ಟ್ಯಾಟ್. ಸೊ ವಿ ಯೂಸ್ ದಿಸ್ ರಿಯೋಸ್ಟ್ಯಾಟ್ ಆಸ್ ಎ ಪೊಟೆನ್ಷಿಯಲ್ ಡಿವೈಡರ್ ಆ್ಯಂಡ್ ಆಲ್ಸೋ ಕರೆಂಟ್ ಕಂಟ್ರೋಲಿಂಗ್ ಡಿವೈಸ್. ಸೊ ಹಾಗಾದರೆ ಈ ಡಿವೈಸನ್ನು ನಾವೇನಪ್ಪ ಅಂತ ಹೇಳಿದರೆ ಕರೆಂಟ್ ಕಂಟ್ರೋಲಿಂಗ್ ಡಿವೈಸ್ ಥರ ಇದನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಇದು ರಿಯೋಸ್ಟ್ಯಾಟ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಹಾಗಾದರೆ ಈ ಗ್ಯಾಲ್ನೋಮೀಟರ್ನ ನಾವೇನಪ್ಪ ಅಂತ ಹೇಳಿದರೆ ಅಮೀಟರು ಮತ್ತು ವೋಲ್ಟ್ ಮೀಟರ್ನಾಗಿ ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದರೆ, ಸೊ ನಾವು ಗ್ಯಾಲ್ನೋಮೀಟರ್ನ ಅಮೀಟರಾಗಿ ಮಾಡಬೇಕಪ್ಪ ಅಂತ ಹೇಳಿದರೆ ವಿ ಹ್ಯಾವ್ ಟು ಕನೆಕ್ಟ್ ಅ ಲೋ ರೆಸಿಸ್ಟೆನ್ಸ್ ಪ್ಯಾರಲಲ್ ಟು ದಿ ಗ್ಯಾಲ್ನೋಮೀಟರ್. ಸೊ ಹಾಗಾದರೆ ಆ ಲೋ ರೆಸಿಸ್ಟೆನ್ಸನ್ನು ನಾವು ಮೆಷರ್ ಮಾಡೋಕ್ಕೆ ಇಲ್ಲೇನಪ್ಪ ಅಂತ ಹೇಳಿದರೆ ಇಲ್ಲೊಂದು ವುಡನ್ ಬೋರ್ಡ್ ಮೇಲ್ಗಡೆ ಒಂದು ಸ್ಟ್ರಿಂಗ್ ಅಂದರೆ ತಂತಿನ ಹಾಕಿದ್ದೀವಿ. ದಿಸ್ ಈಸ್ ಅ ರೆಸಿಸ್ಟೆನ್ಸ್ ವೈರ್ ಆರ್ ಅಲಾಯ್ ವೈರ್ ಅಂತ ನಾವು ಕರಿತೀವಿ. ಅಲಾಯ್ ಮಟೀರಿಯಲ್ ಆರ್ ರೆಸಿಸ್ಟೆನ್ಸ್ ವೈರ್ ಅಂತ ನಾವು ಹೇಳ್ತೀವಿ. ಕಾನ್ಸ್ಟೆಂಟ್ ಅನ್ನು ಇರ್ಬೋದು, ಮ್ಯಾಗ್ನಮ್ ಕೂಡ ಇರ್ಬೋದು, ಯೂಸ್ ಮಾಡ್ಕೋಬೋದು ನಾವಿಲ್ಲಿ. ಓಕೆ, ಸೊ ಹಾಗಾದರೆ ಈ ವೈರ್ನ ಏನಪ್ಪ ಅಂತ ಹೇಳಿದರೆ ನಾವು ಗ್ಯಾಲ್ನೋಮೀಟರಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದ್ರಿಂದ ವಿ ಕ್ಯಾನ್ ಕನ್ವರ್ಟ್ ದ್ಯಾಟ್ ಗ್ಯಾಲ್ನೋಮೀಟರ್ ಇಂಟು ಅಮೀಟರ್. ಓಕೆ, ನಂತರ ನೋಡೋಣ ಯಾವ ಥರ ನಾವು ಕನೆಕ್ಷನ್ಸನ್ನು ಮಾಡ್ತೀವಿ ಮತ್ತು ಯಾವ ಥರ ಕನ್ವರ್ಷನ್ಸನ್ನು ಮಾಡ್ತೀವಿ ಅಂತ ಹೇಳಿ. ಓಕೆ, ಹಾಗಾದರೆ ಕನ್ವರ್ಟ್ ಮಾಡಿದ ಮೇಲ್ಗಡೆ ನಾವು ಕನ್ವರ್ಷನ್ಸ್ ಮಾಡಿದ್ದು ಸರಿ ಇದೇನೋ ತಪ್ಪಿದೆ ಅಂತ ನಾವು ಮೆಷರ್ ಮಾಡೋಕ್ಕೆ ನಾವು ಏನಪ್ಪ ಅಂತ ಹೇಳಿದರೆ ಇಲ್ಲೊಂದು ಮಿಲಿ ಅಮೀಟರ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಈ ಮಿಲಿ ಅಮೀಟರ್ದಿಂದ ನಾವು ಮಾಡಿದಂಥ ಕನ್ವರ್ಷನ್ಸು ಸರಿ ಇದೇನೋ ಇಲ್ಲೋ ಅನ್ನೋದನ್ನು ನಾವೇನಪ್ಪ ಅಂತ ಹೇಳಿದರೆ ಕನ್ಫರ್ಮ್ನ ಮಾಡ್ಕೋಬೋದು. ಅದೇ ಥರ ನಾವು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇದು ಕನ್ವರ್ಷನ್ ಆಫ್ ಗ್ಯಾಲ್ನೋಮೀಟರ್ ಇಂಟು ಅಮೀಟರ್ ಆಯಿತು. ಅದೇ ರೀತಿ ನಾವು ಈ ಗ್ಯಾಲ್ನೋಮೀಟರ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ವಿ ಹ್ಯಾವ್ ಟು ಕನೆಕ್ಟ್ ಅ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಅ ಗ್ಯಾಲ್ನೋಮೀಟರ್. ಅಂದರೆ ಗ್ಯಾಲ್ನೋಮೀಟರ್ಸ್ ಜೊತೆಗೆ ನಾವು ಸೀರೀಸ್ದಲ್ಲಿ ಏನಪ್ಪ ಅಂದರೆ ಹೈ ರೆಸಿಸ್ಟೆನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸೊ ಆ ಹೈ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡೋಕ್ಕೋಸ್ಕರ ಏನಪ್ಪ ಅಂತ ಹೇಳಿದರೆ ಈ ರೆಸಿಸ್ಟೆನ್ಸ್ ಬಾಕ್ಸನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಈ ರೆಸಿಸ್ಟೆನ್ಸ್ ಬಾಕ್ಸನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಹೈ ರೆಸಿಸ್ಟೆನ್ಸನ್ನು ಏನಪ್ಪ ಅಂತ ಹೇಳಿದರೆ ಸರ್ಕ್ಯೂಟ್ದಲ್ಲಿ ಕನೆಕ್ಟನ್ನು ಮಾಡ್ಬೋದು. ಅದನ್ನು ನಾವು ಮೆಷರ್ ಮಾಡೋಕ್ಕೆ ನಾವೊಂದು ಗ್ಯಾಲ್ನೋಮೀಟರ್ ಏನಪ್ಪ ಅಂದರೆ ವೋಲ್ಟ್ ಮೀಟರ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ಕೋತೀವಿ. ಅಂದರೆ ನಾವು ಕನ್ವರ್ಷನ್ಸ್ ಮಾಡಿದ್ದು ಸರಿ ಇದೇನೋ ತಪ್ಪಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ವೋಲ್ಟ್ ಮೀಟರ್ನು ಕೂಡ ಯೂಸ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟು ಇಲ್ಲೇನಿದಾವಲ್ಲ ಇವಕ್ಕೆ ನಾವು ಏನಪ್ಪ ಅಂತ ಹೇಳಿದರೆ ಕನೆಕ್ಟಿಂಗ್ ವಯರ್ಸ್ ಅಂತ ನಾವು ಕರಿತೀವಿ. ಕನೆಕ್ಟಿಂಗ್ ವಯರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಇಲ್ಲೇನಿದಾವಲ್ಲ ದೀಸ್ ಆರ್ ದಿ ಕ್ರೊಕೊಡೈಲ್ ಪಿನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ಇದ್ರ ಬಾಯಿ ಈ ಕ್ರೊಕೊಡೈಲ್ ಥರ ಇರೋದ್ರಿಂದ ಇದಕ್ಕೆ ನಾವು ಕ್ರೊಕೊಡೈಲ್ ಪಿನ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಆರ್ ಆಪರೇಟರ್ಸ್ ವಿ ಯೂಸ್ ಟು ಪರ್ಫಾರ್ಮ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಹಾಗಾದರೆ ಇಲ್ಲೇನಿದಾವಲ್ಲ ಇವಷ್ಟು ಆಪರೇಟರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಕನ್ವರ್ಷನ್ ಆಫ್ ಅ ಗಿವನ್ ಗ್ಯಾಲ್ನೋಮೀಟರ್ ಆಫ್ ಅ ನೌನ್ ರೆಸಿಸ್ಟೆನ್ಸ್ ಆ್ಯಂಡ್ ಫಿಗರ್ ಆಫ್ ಮೆರಿಟ್ ಇಂಟು ಆ್ಯನ್ ಅಮೀಟರ್ ಆಫ್ ಅ ಡಿಸೈರ್ಡ್ ರೇಂಜ್ ಆ್ಯಂಡ್ ವೋಲ್ಟ್ ಮೀಟರ್ ಆಫ್ ಎ ಡಿಸೈರ್ಡ್ ರೇಂಜ್. ದಿಸ್ ಏನಪ್ಪ ಅಂತ ಹೇಳಿದರೆ ಇವೆಲ್ಲ ಇನ್ಸ್ಟ್ರೂಮೆಂಟ್ಸನ್ನು ನಾವು ಈ ಎಕ್ಸ್ಪೆರಿಮೆಂಟ್ಸನ್ನು ಪರ್ಫಾರ್ಮ್ ಮಾಡೋಕ್ಕೆ ಯೂಸನ್ನು ಮಾಡ್ಕೋತೀವಿ. ಹಾಗಾದರೆ ವಾಟ್ ಆರ್ ದಿ ಫಾರ್ಮುಲಾಸ್ ವಿ ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ವಾಟ್ ಆರ್ ದಿ ಕ್ಯಾಲ್ಕುಲೇಷನ್ಸ್ ವಿ ಹ್ಯಾವ್ ಟು ಡೂ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ಸ್. ಸೊ ಹಾಗಾದರೆ ಲೆಟ್ಸ್ ಸಿ ದಿ ಅಬ್ಸರ್ವೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. So this is the chart. Conversion of galvanometer into an ammeter and voltmeter. ಹಾಗಾದರೆ aim of the experiment is to convert the given galvanometer of a known resistance and figure of merit into first one an ammeter of desired range and second one a voltmeter of desired range and verify the same. The apparatus we used: moving coil galvanometer or a galvanometer, standard resistance box,
ವೋಲ್ಟ್ ಮೀಟರ್, ಅಮೀಟರ್, ಬ್ಯಾಟ್ರಿ, ರಿಯೋಸ್ಟ್ಯಾಟ್, ಪ್ಲಗ್ ಕೀ ಆ್ಯಂಡ್ ಕನೆಕ್ಟಿಂಗ್ ವಯರ್ಸ್. ಸೊ ಹಾಗಾದರೆ ಇಲ್ಲಿ ಒಂದೊಂದೇ ಡಿವೈಸನ್ನು ನೋಡ್ಕೊತ ಹೋಗೋಣ. So this is the galvanometer which sends the small amount of current in the electrical circuits. ಸೊ ಹಾಗಾದರೆ ಈ ಗ್ಯಾಲ್ವನೋಮೀಟರ್ದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದಪ್ಪ ಏನಂತ ಹೇಳಿದರೆ, ಝೀರೋದಿಂದ ಲೆಫ್ಟ್ ಸೈಡ್ದಲ್ಲಿ 30 ಡಿವಿಷನ್ಸ್ ಇದಾವೆ, ರೈಟ್ ಸೈಡ್ದಲ್ಲಿ ಕೂಡ 30 ಡಿವಿಷನ್ಸ್ ಇದಾವೆ. ಓಕೆ, ಹಾಗಾದರೆ ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಆಫ್ ದ ಗ್ಯಾಲ್ವನೋಮೀಟರ್ ಈಸ್ 30 ಅಂತ ನಾವು ಹೇಳಿ ಕರಿಬಹುದು. ಅಂದರೆ ಝೀರೋದಿಂದ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡನ್ನು ಅಬ್ಸರ್ವ್ ಮಾಡಿದರೆ ನಮಗೆ ಎಷ್ಟಪ್ಪ ಅಂತ ಹೇಳಿದರೆ 30 ಡಿವಿಷನ್ಸು ಸಿಗ್ತೈತಿ. ನೆಕ್ಸ್ಟು ಆ ಗ್ಯಾಲ್ವನೋಮೀಟರ್ದ ಒಳಗಡೆ ಕೆಲವೊಂದಿಷ್ಟು ಡಾಟಾಸನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದರೆ, ದಟ್ ಈಸ್ ಫಿಗರ್ ಆಫ್ ಮೆರಿಟ್ ಆಫ್ ದಿಸ್ ಗ್ಯಾಲ್ವನೋಮೀಟರ್. ಸೊ ಫಿಗರ್ ಆಫ್ ಮೆರಿಟನ್ನ ಅಲ್ಲಿ ಕೊಟ್ಟಿದ್ದಾರೆ 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಅಂತ ಹೇಳ್ತೀವಿ. 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಈಸ್ ದಿ ಫಿಗರ್ ಆಫ್ ಮೆರಿಟ್ ಆಫ್ ದಿಸ್ ಗ್ಯಾಲ್ವನೋಮೀಟರ್. ಸೊ ಹಾಗಾದರೆ ಈ ಗ್ಯಾಲ್ವನೋಮೀಟರ್ಸ್ದು ಫಿಗರ್ ಆಫ್ ಮೆರಿಟ್ ಏನಪ್ಪ ಅಂತ ಹೇಳಿದರೆ, ಎಲ್ಲ ಗ್ಯಾಲ್ವನೋಮೀಟರ್ದು ಒಂದೇ ಇರೋದಿಲ್ಲ. ಸೊ ಗ್ಯಾಲ್ವನೋಮೀಟರ್ದಲ್ಲಿ ಬೇರೆ ಬೇರೆ ಆಗ್ತೈತಿ. ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ದಿಸ್ ಇಸ್ 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಈ ಪಾಯಿಂಟರ್ ಏನಿದೆಯಲ್ಲ, ಪಾಯಿಂಟರ್ ಝೀರೋದಿಂದ ಒಂದು ಸೈಡ್ ಈ ಕಡೆನಾರ ಇರ್ಬೋದು, ಒಂದು ಸೈಡ್ ಆ ಕಡೆನಾರ ಇರ್ಬೋದು, ಸರಿಬೇಕಪ್ಪ ಅಂತ ಹೇಳಿದರೆ ಎಷ್ಟು ಕರೆಂಟನ್ನು ಯೂಸ್ ಮಾಡ್ತೈತೆ ಅಂತ ಹೇಳಿದರೆ, ದಟ್ ಈಸ್ 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಅಂತ ನಾವು ಕರಿತೀವಿ, ಒಂದು ಡಿವಿಷನನ್ನು ಸರಿಬೇಕಾದ್ರೆ. ಹಾಗಾದರೆ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದಾವೆ ಇಲ್ಲಿ? 30 ಇದಾವೆ. ಹಾಗಾದರೆ 30 ಡಿವಿಷನ್ಸ್ ಇಂಟು 1 ಡಿವಿಷನ್ಸ್ದೇನು ಕರೆಂಟ್ ಇದೆಯಲ್ಲ, ಇದನ್ನು ಮಲ್ಟಿಪ್ಲಿಕೇಶನ್ಸನ್ನು ಮಾಡಿದೀವಪ್ಪ ಅಂತ ಹೇಳಿದರೆ ನಮಗೆ ದ ಟೋಟಲ್ ಕರೆಂಟ್, ರೈಟ್, ದ ಟೋಟಲ್ ಕರೆಂಟ್ ಪಾಸ್ ಥ್ರೂ ದಿಸ್ ಗ್ಯಾಲ್ವನೋಮೀಟರ್ ಅದು ನಮಗೆ ಸಿಗ್ತೈತಿ. ಅದನ್ನು ಕ್ಯಾಲ್ಕುಲೇಷನ್ಸ್ದಲ್ಲಿ ನಾವು ಸ್ಟಡಿ ಮಾಡೋಣಂತ. ಹಾಗಾದರೆ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕು, ಝೀರೋದಿಂದ ಲೆಫ್ಟ್ ಸೈಡ್ 30 ಡಿವಿಷನ್ಸ್ ಇದಾವೆ, ರೈಟ್ ಸೈಡ್ 30 ಡಿವಿಷನ್ಸ್ ಇದಾವೆ, ಮತ್ತು ಫಿಗರ್ ಆಫ್ ಮೆರಿಟ್ ಎಷ್ಟಿದೆ? 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಗ್ಯಾಲ್ವನೋಮೀಟರ್. ಈ ಗ್ಯಾಲ್ವನೋಮೀಟರ್ನೇ ನಾವೇನು ಮಾಡಬೇಕು? ಅಮೀಟರ್ ಆಗಿ ಮತ್ತು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ನಾವು ಸಿಂಗಲ್ ವೇ ಪ್ಲಗ್ ಕೀ ಅಂತ ನಾವು ಹೇಳಿ ಕರಿತೀವಿ. ಸಿಂಗಲ್ ವೇ ಪ್ಲಗ್ ಕೀ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಸಿಂಗಲ್ ವೇ ಪ್ಲಗ್ ಕೀದಲ್ಲಿ ಏನಪ್ಪ ಅಂತ ಹೇಳಿದರೆ, ಇವು ಟರ್ಮಿನಲ್ಸ್ ಅಂತ ನಾವು ಹೇಳಿ ಕರಿತೀವಿ. ಇಲ್ಲಿ ನಾವೇನಪ್ಪ ಅಂತ ಹೇಳಿದರೆ, ವಯರ್ನ ಈ ಥರ ಇದನ್ನು ಓಪನ್ ಮಾಡಿಬಿಟ್ಟು ವಯರ್ದ ಎಂಡ್ ಏನಿರ್ತಿತ್ತಲ್ಲ, ವಯರ್ ಎಂಡನ್ನು ನಾವು ಈ ಥರ ಕನೆಕ್ಷನ್ಸನ್ನು ಇಲ್ಲಿ ಹಾಕಿ ಇದನ್ನು ಟೈಟ್ ಮಾಡ್ಕೋತೀವಿ. ಹಿಂಗೆ ಈ ಥರ ಇದನ್ನು ಟೈಟ್ ಮಾಡ್ಕೋತೀವಿ. ಈ ಥರ ಹಿಂಗೆ ಟೈಟ್ ಮಾಡ್ಕೋಬೇಕಂದ್ರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ದು ಕನೆಕ್ಷನ್ಸನ್ನು ಮಾಡಬೇಕಾದ್ರೆ ಕನೆಕ್ಷನ್ಸ್ ಶುಡ್ ಬಿ ನೀಟ್, ಟೈಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ನೆನ್ಪಿಟ್ಕೋರಿ, ನೀಟ್ ಇರಬೇಕು, ಟೈಟ್ ಇರಬೇಕು ಮತ್ತು ಕ್ಲೀನ್ ಇರಬೇಕು. ಓಕೆ, ಸೊ ಈಗ ನಾನು ಈ ಕೀನ ನಾನು ಇಲ್ಲಿ ಕ್ಲೋಸ್ ಮಾಡಿದ್ನಪ್ಪ ಅಂತ ಹೇಳಿದರೆ, ಈ ಥರ ಹಾಕಿಬಿಟ್ಟು ಹಿಂಗೆ ರೊಟೇಟ್ ಮಾಡಬೇಕು, ಹಿಂಗೆ ಹಾಕಬೇಕು. ಇದಕ್ಕೆ ಸ್ಕ್ರೂ ಮೋಷನ್ ಅಂತ ನಾವು ಕರಿತೀವಿ. ಹಿಂಗೆ ತೆಗಿಬೇಕು. ಸೊ ಹಾಗಾದರೆ ಇದನ್ನು ಕ್ಲೋಸ್ ಮಾಡಿದರೆ ನಮಗೆ ಸರ್ಕ್ಯೂಟ್ ಕ್ಲೋಸ್ ಆಗ್ತೈತಿ, ಇದನ್ನು ಓಪನ್ ಮಾಡಿದರೆ ಸರ್ಕ್ಯೂಟ್ ಓಪನ್ ಆಗ್ತೈತಿ. ಅಂದರೆ ಕ್ಲೋಸ್ ಮಾಡಿದರೆ ಕರೆಂಟ್ ಫ್ಲೋ ಆಗ್ತೈತಿ, ಓಪನ್ ಮಾಡಿದರೆ ಕರೆಂಟ್ ಸ್ಟಾಪ್ ಆಗ್ತೈತಿ. ಓಕೆ, ಇದಕ್ಕೆ ನಾವು ಸಿಂಗಲ್ ವೇ ಪ್ಲಗ್ ಕೀ ಅಂತ ಕರಿತೀವಿ. ಇದಕ್ಕೆ ನಾವು ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ನಾವು ಹೇಳಿ ಕರಿತೀವಿ. ವೇರಿಯೇಬಲ್ ರೆಸಿಸ್ಟೆನ್ಸ್ ಬಾಕ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ನೋಡೋಕೆ ಈ ಥರ ಕಾಣಿಸ್ತಾ ಇರ್ತೈತಿ ಬಾಕ್ಸು, ಹೌದಾ? ಹಾಗಾದರೆ ಇದ್ರ ಮೇಲ್ಗಡೆ ವ್ಯಾಲ್ಯೂಸನ್ನು ನೋಡ್ಬೋದು ನಾವು. 1 ಓಮ್, 2 ಓಮ್, 2 ಓಮ್, 5 ಓಮ್, 10 ಓಮ್, 20 ಓಮ್, 20 ಓಮ್, 50 ಓಮ್, 100 ಓಮ್, ರೈಟ್. ಮತ್ತು ಈ ಕಡೆ ಬಂದಿವಪ್ಪ ಅಂತ ಹೇಳಿದರೆ ನಾವೇನಪ್ಪ ಅಂತ ಹೇಳಿದರೆ, ಈ ಕಡೆ ನೀವು ನೋಡ್ಬೋದು ಏನು, ದಟ್ ಈಸ್ 10,000, 5,000, 2,000, 2,000, 1,000, 500, 200, 200 ಈ ಥರ ಏನಪ್ಪ ಅಂದರೆ ರೆಸಿಸ್ಟೆನ್ಸ್ ಇರ್ತೈತಿ. ಸೊ ಈ ರೆಸಿಸ್ಟೆನ್ಸ್ ಬಾಕ್ಸ್ದಲ್ಲಿ ಕೀನ ಅಷ್ಟು ನಾವು ಕ್ಲೋಸ್ ಮಾಡಿವಪ್ಪ ಅಂತ ಹೇಳಿದರೆ, ಕ್ಲೋಸ್ ಮಾಡಿವಂದರೆ ಇಟ್ ಆ್ಯಕ್ಟ್ ಹ್ಯಾಸ್ ಅನ್ ಕಂಡಕ್ಟರ್, ಅಂದರೆ ಪೂರ ಕರೆಂಟ್ ಬಂದುಬಿಡ್ತಿತ್ತು ನಮಗೆ. ಅದೇ ಸಪೋಸ್ ನಾನಿಲ್ಲಿ ಈ ಒಂದು ಕೀನ ಓಪನ್ ಮಾಡಿದ್ನಪ್ಪ ಅಂತ ಹೇಳಿದರೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟಿಗೆ ನಾನು ಎಷ್ಟು ರೆಸಿಸ್ಟೆನ್ಸನ್ನ ಅಪ್ಲೈ ಮಾಡ್ದಂಗೆ? 2000 ಓಮ್ ರೆಸಿಸ್ಟೆನ್ಸನ್ನ ನಾನು ಅಪ್ಲೈ ಮಾಡ್ದಂಗೆ. ಸೊ ಹಾಗಾಗಿ ಇದಕ್ಕೆ ನಾವು ವೇರಿಯೇಬಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಡಿವೈಸಿಗೆ ನಾವು ರಿಯೋಸ್ಟ್ಯಾಟ್ ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ರಿಯೋಸ್ಟ್ಯಾಟ್ ನೀವು ನೋಡ್ಬೋದು ಇಲ್ಲಿ. ಹಾಗಾದರೆ ರಿಯೋಸ್ಟ್ಯಾಟ್ದಲ್ಲಿ ಇಲ್ಲಿ ಕೆಳಗಡೆ ಏನಿದೆಯಲ್ಲ, ಇದಕ್ಕೆ ಲೋವರ್ ಎಂಡ್ ಅಂತ ಕರಿತೀವಿ. ಇದಕ್ಕೂ ಕೂಡ ಲೋವರ್ ಎಂಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇದು ಮೇಲ್ಗಡೆ ಇರೋದು ಅಪ್ಪರ್ ಎಂಡ್, ಇದೇನಿದು ಸ್ಲೈಡರ್ ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ ರಿಯೋಸ್ಟ್ಯಾಟ್. ಈ ಡಿವೈಸನ್ನ ನಾವು ಕರೆಂಟ್ ಕಂಟ್ರೋಲಿಂಗ್ ಡಿವೈಸ್ ಥರ ಯೂಸ್ ಮಾಡ್ಕೋಬೋದು, ಮತ್ತು ಪೊಟೆನ್ಷಿಯಲ್ ಡಿವೈಡರ್ ಥರನೂ ಕೂಡ ನಾವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಓಕೆ, ಸೊ ಹಾಗಾದರೆ ಈ ಡಿವೈಸಿಗೆ ನಾವು ಮಿಲಿ ಅಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಮಿಲಿ ಅಮೀಟರ್, ದಿಸ್ ಈಸ್ ದಿ ಕರೆಂಟ್ ಮೆಷರಿಂಗ್ ಡಿವೈಸ್. ಮಿಲಿ ಅಮೀಟರ್ ಅಂತ ಹೇಳ್ತೀವಿ. ಆಫ್ ಅ ರೇಂಜ್ 0 to
250 ಅಂದರೆ ಈ ಡಿವೈಸ್ದಿಂದ ಎಷ್ಟು ಅಂಪಿಯರ್ ಕರೆಂಟನ್ನು ನಾವು ಮೆಷರ್ ಮಾಡ್ಬೋದು 0 to 250 ಮಟನೂ ನಾವೇನಪ್ಪ ಅಂತ ಹೇಳಿದರೆ ಈ ಡಿವೈಸ್ದಲ್ಲಿ ಮೆಷರ್ ಮಾಡ್ಬೋದು ಕರೆಂಟನ್ನು. ಹಾಗಾದರೆ ಈ ಒಂದು ಡಿವೈಸ್ದಲ್ಲಿ ಈ ರೆಡ್ ಕಲರ್ ಏನು ಇಂಡಿಕೇಟ್ ಮಾಡ್ತಿತ್ತಪ್ಪ ಅಂತ ಹೇಳಿದರೆ ಪಾಸಿಟಿವ್ ಟರ್ಮಿನಲ್ ಆಫ್ ದಿಸ್ ಡಿವೈಸ್, ಬ್ಲ್ಯಾಕ್ ಕಲರ್ ಈಸ್ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಡಿವೈಸ್. ಅಂದರೆ ಇಲ್ಲಿ ಅಮೀಟರ್ದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ ಅಂತ ಬರ್ತಾವೆ. ಅದೇ ಗ್ಯಾಲ್ನೋಮೀಟರ್ದಲ್ಲಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಅಂತ ಬರೋದಿಲ್ಲ. ಓಕೆ, ಇದೇನಪ್ಪ ಅಂತ ಹೇಳಿದರೆ ಇದು ಮಿಲಿಯಮೀಟರ್ಸ್ ಬಗ್ಗೆ. ಸೊ ಹಾಗಾದರೆ ಈ ಡಿವೈಸ್ ಏನಿದೆಯಲ್ಲ, ಈ ಡಿವೈಸಿಗೆ ನಾವು ವೋಲ್ಟ್ ಮೀಟರ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ವೋಲ್ಟ್ ಮೀಟರ್ ಆಫ್ ಅ ರೇಂಜ್ 0 to 6 ವೋಲ್ಟ್, ಅಂದರೆ ಈ ಡಿವೈಸ್ದಿಂದ ನಾವು ಎಷ್ಟು ವೋಲ್ಟೇಜನ್ನು ನಾವು ಮೆಷರ್ ಮಾಡ್ಬೋದಪ್ಪ ಅಂತ ಹೇಳಿದರೆ 0ದಿಂದ 6 ವೋಲ್ಟ್ ಮಟ್ಟ ನಾವೇನಪ್ಪ ಅಂತ ಹೇಳಿದರೆ ವೋಲ್ಟೇಜನ್ನು ಮೆಷರ್ ಮಾಡಬಹುದು. ಓಕೆ, ಸೊ ಹಾಗಾದರೆ ಈ ವೋಲ್ಟ್ ಮೀಟರ್ದಲ್ಲೂ ಕೂಡ ಏನಪ್ಪ ಅಂತ ಹೇಳಿದರೆ ಪಾಸಿಟಿವ್ ಟರ್ಮಿನಲ್ಲು ರೆಡ್ ಕಲರ್ ಇರ್ತೈತಿ, ನೆಗೆಟಿವ್ ಟರ್ಮಿನಲ್ಲು ಬ್ಲ್ಯಾಕ್ ಕಲರ್ ಇರ್ತೈತಿ. ಸೊ ಹಾಗಾದರೆ ಇಲ್ಲಿ ಫಾರ್ಮುಲಾಸನ್ನು ನಾವು ಯಾವುದ್ಯಾವ್ದು ಫಾರ್ಮುಲಾಸನ್ನು ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದರೆ, ಮೊದಲನೇದು ಏನಪ್ಪ ಅಂತ ಹೇಳಿದರೆ ಟು ಕನ್ವರ್ಟ್ ಗ್ಯಾಲ್ನೋಮೀಟರ್ ಇಂಟು ಆ್ಯನ್ ಅಮೀಟರ್ ಆಫ್ ಅ ಡಿಸೈರ್ಡ್ ರೇಂಜ್ ಎ ಸುಟೇಬಲ್ ಲೋ ರೆಸಿಸ್ಟೆನ್ಸ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಅ ಗ್ಯಾಲ್ನೋಮೀಟರ್ ವಿಚ್ ಈಸ್ ಗಿವನ್ ಬೈ. ಸೊ ಅಂತ ಹೇಳಿದರೆ ನಾವು ಈ ಗ್ಯಾಲ್ನೋಮೀಟರ್ನ ನಾವು ಅಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ನಾವು ಲೋ ರೆಸಿಸ್ಟೆನ್ಸನ್ನು ನಾವು ಗ್ಯಾಲ್ನೋಮೀಟರ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕಾಗ್ತೈತಿ. ಹಾಗಾದರೆ ಆ ಲೋ ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕೆಳಗಡೆ ಕೊಟ್ಟಂಥ ಫಾರ್ಮುಲಾಸನ್ನು ಯೂಸ್ ಮಾಡ್ಕೋಬೇಕಾಗ್ತೈತಿ. ದಟ್ ಈಸ್ ಸಂಟ್ ರೆಸಿಸ್ಟೆನ್ಸ್ ಎಸ್ ಈಸ್ ಈಕ್ವಲ್ ಟು ಐ ಸಬ್ಸ್ಕ್ರಿಪ್ಟ್ ಜಿ ಇಂಟು ಕ್ಯಾಪಿಟಲ್ ಜಿ, ಐ ಜಿ ಇಂಟು ಜಿ ಡಿವೈಡೆಡ್ ಬೈ ಐ ನಾಟ್ ಮೈನಸ್ ಐ ಜಿ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಆಮೇಲೆ ಇದರ ಬಗ್ಗೆ ನಾನು ಡಿಸ್ಕಷನ್ಸನ್ನು ಮಾಡ್ತೀನಿ ಫಾರ್ಮುಲಾಸ್ ಬಗ್ಗೆ. ನೆಕ್ಸ್ಟು ಹಾಗಾದರೆ ಆ ಸಂಟ್ ರೆಸಿಸ್ಟೆನ್ಸನ್ನ ಏನಪ್ಪ ಅಂತ ಹೇಳಿದರೆ ಭಾಳ ಕಡಿಮೆ ಇರೋದ್ರಿಂದ ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಸಂಟ್ ರೆಸಿಸ್ಟೆನ್ಸ್ ಇಂಟು ಲೆಂತ್. ಸೊ ಲೆಂತ್ದಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗ್ತೈತಿ. ಸೊ ಹಾಗಾಗಿ ದ ರಿಕ್ವೈರ್ಡ್ ಲೆಂತ್ ಆಫ್ ವಯರ್ ಎಸ್ ಇದ್ದಿದ್ದನ್ನು ನಾವು ಎಲ್ಲಿ ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಫಾರ್ಮುಲಾ ಇದೆ, ಎಲ್ ಈಸ್ ಈಕ್ವಲ್ ಟು ಎಸ್ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ, ದಟ್ ಈಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ ಯಾವುದ್ರಲ್ಲಿ ಬರ್ತೈತೆ ಅದ್ರ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ವೇರ್ ಐ ಜಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಮ್ಯಾಕ್ಸಿಮಮ್ ಕರೆಂಟ್ ಥ್ರೂ ಗ್ಯಾಲ್ನೋಮೀಟರ್ ಫಾರ್ ಅ ಫುಲ್ ಸ್ಕೇಲ್ ಡಿಫ್ಲಾಕ್ಷನ್ ವಿಚ್ ಕ್ಯಾನ್ ಬಿ ಆಬ್ಟೈನ್ಡ್ ಯೂಸಿಂಗ್ ದಿ ಫಾರ್ಮುಲಾ. ಸೊ ಅಂದರೆ ನಾವು ಐ ಜಿ ಅಂತ ಹೇಳಿದರೆ ದಟ್ ಈಸ್ ದಿ ಫುಲ್ ಸ್ಕೇಲ್ ಕರೆಂಟ್ ಆಫ್ ದಿ ಗ್ಯಾಲ್ನೋಮೀಟರ್ ಅಂತ ನಾವು ಹೇಳ್ತೀವಿ. ಆವಾಗಲೇ ಹೇಳಿದೆ ನಿಮಗೆ ಏನಪ್ಪ ಅಂತ ಹೇಳಿದರೆ 0ದಿಂದ 30 ಡಿವಿಷನ್ಸ್ ಮಟ ಅದು ಪಾಯಿಂಟರ್ ಬರಬೇಕಂದ್ರೆ ಟೋಟಲ್ ಎಷ್ಟು ಕರೆಂಟನ್ನು ತೊಗೋತೈತಿ ಅದಕ್ಕೆ ನಾವೇನಂತ ಕರಿತೀವಿ ಐ ಜಿ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಅ ಫುಲ್ ಸ್ಕೇಲ್ ಡಿಫ್ಲಾಕ್ಷನ್. ನೆಕ್ಸ್ಟ್ ಹಾಗಾದರೆ ಐ ಜಿ ಈಸ್ ಈಕ್ವಲ್ ಟು ಕೆ ಇಂಟು ಎನ್. ಹಾಗಾದರೆ ಹಿಯರ್ ದ ಕೆ ಸ್ಟ್ಯಾಂಡ್ಸ್ ಫಾರ್ ವಾಟ್ ದ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲ್ನೋಮೀಟರ್ ಆರ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲ್ನೋಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಕರೆಂಟ್ ಸೆನ್ಸಿಟಿವಿಟಿ ಅಂತ ಹೇಳಿದರೆ ಅವಾಗಲೇ ಹೇಳಿದೇನು 10 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಇತ್ತು, ಫಿಗರ್ ಆಫ್ ಮೆರಿಟ್ ಅಂತ ಹೇಳಿ ಕರಿತೀವಲ್ಲ. ನೆಕ್ಸ್ಟು ಎನ್ ಸ್ಟ್ಯಾಂಡ್ಸ್ ಫಾರ್ ವಾಟ್ ದಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಇನ್ ಗ್ಯಾಲ್ನೋಮೀಟರ್ ಆನ್ ಐದರ್ ಸೈಡ್ ಆಫ್ ದಿ 0. ಓಕೆ, ಸೊ ಹಾಗಾದರೆ ಇಲ್ಲಿ ಕೆ ಗೊತ್ತಿದೆ ಎನ್ ಗೊತ್ತಿದೆ ಅಂತ ಹೇಳಿದರೆ ನಾವು ಐ ಜಿನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೆಕ್ಸ್ಟು ಈ ಕ್ಯಾಪಿಟಲ್ ಜಿ ಈಸ್ ನಥಿಂಗ್ ಬಟ್ ವಾಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಗ್ಯಾಲ್ನೋಮೀಟರ್. ದ ಗ್ಯಾಲ್ನೋಮೀಟರ್ ಈಸ್ ಮೇಡ್ ಅಪ್ ಆಫ್ ಅ ವೈರ್, ರೈಟ್, therefore that wire has a resistance, right. ಸೊ ಹಾಗಾಗಿ ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸನ್ನು ಕೂಡ ನಾವೇನಪ್ಪ ಅಂತ ಹೇಳಿದರೆ ಮೆಷರ್ನ ಮಾಡ್ಬೋದು. ನೆಕ್ಸ್ಟು ದಟ್ ಈಸ್ ಐ ಜಿ ಅಂತ ಹೇಳಿದರೆ ಗ್ಯಾಲ್ನೋಮೀಟರ್ ಆಯಿತು. ನೆಕ್ಸ್ಟು ಐ ನಾಟ್ ಅಂತ ಇದೆ. ಐ ನಾಟ್ ಅಂದರೆ ದಟ್ ಈಸ್ ಅವರ್ ಡಿಸೈರ್ಡ್ ರೇಂಜ್. ನಾವು ಗ್ಯಾಲ್ನೋಮೀಟರ್ನ ಎಷ್ಟು ರೇಂಜದ್ದು ಅಮೀಟರ್ನಾಗಿ ಮಾಡಬೇಕಾಗಿರ್ತೈತಲ್ಲ ಆ ರೇಂಜದ್ದು ವ್ಯಾಲ್ಯೂಸನ್ನು ನಾವಲ್ಲಿ ತೊಗೋಬೋದು. ಅದನ್ನು ನಾವು ಕ್ಯಾಲ್ಕುಲೇಷನ್ ಪಾರ್ಟ್ದಲ್ಲಿ ಡಿಸ್ಕಷನ್ಸನ್ನು ಮಾಡ್ಕೊಬೋದು. Right, this is the formula to use to convert a galvanometer into an ammeter ಅಂತ ನಾವು ಹೇಳಿ ಕರಿತೀವಿ. Next formula to convert a galvanometer into voltmeter of a particular range, a suitable high resistance must be connected in series with the galvanometer which is given by. ಸೊ ಹಾಗಾದರೆ ಸುಟೇಬಲ್ ನಾವೇನು ಮಾಡಬೇಕು ಹೈ ರೆಸಿಸ್ಟೆನ್ಸನ್ನು ನಾವು ಸೀರೀಸ್ದಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಹಾಗಾದರೆ ಆ ಹೈ ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ನಾವೇನಪ್ಪ ಅಂದರೆ ಕ್ಯಾಲ್ಕುಲೇಷನ್ಸನ್ನು ಮಾಡೋಕ್ಕಿಲ್ಲಿ ಈ ಫಾರ್ಮುಲನ ಯೂಸ್ ಮಾಡ್ತೀವಿ. ಸೀರೀಸ್ ರೆಸಿಸ್ಟೆನ್ಸ್ ಆರ್ ಎಸ್ ಇಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ ಐ ಜಿ ಮೈನಸ್ ಜಿ. So here Ig stands for what? That is the maximum current through the galvanometer for a full scale deflection in terms of microampere. G stands for internal resistance of the galvanometer.
ಆ್ಯಂಡ್ ವಿ ಎಮ್ ಈಸ್ ದಿ ದಟ್ ಈಸ್ ರೇಂಜ್ ಅಪ್ಪರ್ ಲಿಮಿಟ್ ರೇಂಜ್ ಅಂತ ನಾವು ಹೇಳಿ ಕರಿತೀವಿ. ಅಂದರೆ 0 to 5 ವೋಲ್ಟ್ ಅಂತ ನಾವು ಕೊಟ್ಟಿವಪ್ಪ ಅಂದರೆ ಅಪ್ಪರ್ ಲಿಮಿಟ್ ಏನು 5 ವೋಲ್ಟ್ ಅಂತ ನಾವು ಹೇಳಿ ಕರಿಬೋದು. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ ನಾವು. So this is the resistivity of the wire, that is rho is equal to 1.05 into 10 to the power minus 6 ohm meter, and radius of the wire r is equal to 0.24 millimeter, that is 0.24 into 10 to the power minus 3 meter. This is the value of resistance and radius of this wire which is used to convert a galvanometer into an ammeter. ಸೊ ಅಂದರೆ ಗ್ಯಾಲ್ವನೋಮೀಟರ್ನ ಅಮೀಟ್ರಾಗಿ ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವಿಲ್ಲಿ ಒಂದು ಲೋ ರೆಸಿಸ್ಟೆನ್ಸ್ನ ನಾವು ಕನೆಕ್ಟ್ ಮಾಡಬೇಕಾಗ್ತೈತಿ. ಆ ಲೋ ರೆಸಿಸ್ಟೆನ್ಸ್ನ ನಾವು ಲೆಂತ್ದಲ್ಲಿ ಕನ್ವರ್ಟ್ ಮಾಡ್ಕೋತೀವಿ. ಹಾಗಾದರೆ ಕನ್ವರ್ಟ್ ಮಾಡ್ಕೊಂಡಾಗ ಈ ವಯರ್ ಏನಿದೆಯಲ್ಲ, ಈ ವಯರ್ದು ರೆಸಿಸ್ಟಿವಿಟಿ ಮತ್ತು ರೇಡಿಯಸ್ಸು ಕೂಡ ನಮಗೆ ಬೇಕಾಗ್ತೈತಿ. ಹಾಗಾಗಿ ದೀಸ್ ಆರ್ ದಿ ವ್ಯಾಲ್ಯೂಸ್ ಆಫ್ ರೆಸಿಸ್ಟಿವಿಟಿ ಆ್ಯಂಡ್ ರೇಡಿಯಸ್ ಆಫ್ ದಿ ವಯರ್. ಪ್ರಿನ್ಸಿಪಲ್ ಟು ಕನ್ವರ್ಟ್ ಅ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್. ಸೊ ಹಾಗಾದರೆ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್ದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ನ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಇಲ್ಲಿ ಗ್ಯಾಲ್ವನೋಮೀಟರ್ನ ಏನಪ್ಪ ಅಂತ ಹೇಳಿದರೆ ಕೊಟ್ಟಿದ್ದಾರೆ. ವೇರ್ ಜಿ ಸ್ಟ್ಯಾಂಡ್ಸ್ ಫಾರ್ ದಿ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್, ರೈಟ್. ಸೊ ದಿಸ್ ಇಸ್ ದಿ ಗಿವನ್ ಗ್ಯಾಲ್ವನೋಮೀಟರ್. ಸೊ ಹಾಗಾದರೆ ಈ ಗ್ಯಾಲ್ವನೋಮೀಟರ್ಸಿಗೆ ನಾವು ಏನು ಮಾಡಬೇಕಾಗ್ತದಪ್ಪ ಅಂತ ಹೇಳಿದರೆ, ಕನ್ವರ್ಟ್ ಅಮೀಟರ್ನಾಗಿ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಅ ಲೋ ರೆಸಿಸ್ಟೆನ್ಸ್ ಅಕ್ರಾಸ್ ದಿಸ್ ಗ್ಯಾಲ್ವನೋಮೀಟರ್. ಸೊ ಈ ಗ್ಯಾಲ್ವನೋಮೀಟರ್ಸಿಗೆ ಅಕ್ರಾಸ್ ಆಗಿ ಅಂದರೆ ಪ್ಯಾರಲಲ್ ಆಗಿ, ರೈಟ್, ನಾವು ಒಂದು ಲೋ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಬೇಕಾಗ್ತೈತಿ. ಸೊ ಹಾಗಾದರೆ ಈ ಲೋ ರೆಸಿಸ್ಟೆನ್ಸಿಗೆ ನಾವು ಸೆಂಟ್ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ, ದಟ್ ಈಸ್ ಎಸ್. ಸೆಂಟ್ ರೆಸಿಸ್ಟೆನ್ಸ್, ಸೆಂಟ್ ರೆಸಿಸ್ಟೆನ್ಸ್ ಆರ್ ಲೋ ರೆಸಿಸ್ಟೆನ್ಸ್ ಕೂಡ ಅಂತ ನಾವು ಹೇಳ್ಬೋದು. ಆರ್ low resistance, right, that is R ಅಂತ ಹೇಳ್ತೀವಿ ನಾವು. ಫೈನ್. ಸೊ ಹಾಗಾದರೆ ಲೆಟ್ us consider I naught is the total current in the circuit. I naught is that is total current. Total current in the circuit, and Ig is the Ig. So Ig is nothing but what? This is the galvanometer current for a full scale deflection ಅಂತ ನಾವು ಹೇಳ್ತೀವಿ. Galvanometer current. Galvanometer current for full scale deflection, or full scale deflection. For a full scale deflection ಅಂತ ನಾವು ಕರಿತೀವಿ. So here the G stands for the galvanometer resistance. G ಅಂತ ಹೇಳಿದ್ರೆ ನಾವಿಲ್ಲಿ ಏನು ಕರಿಬಹುದು, this is a galvanometer resistance ಅಂತ ನಾವು ಕರಿತೀವಿ. resistance. So ಹಾಗಾದರೆ ಅಕಾರ್ಡಿಂಗ್ ಟು the Kirchhoff's voltage rule, ಸೊ ಇಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ ಕಿರ್ಚಾಫ್ಸ್ ವೋಲ್ಟೇಜ್ ರೂಲನ್ನು ನಾವು ಅಪ್ಲೈ ಮಾಡೋದ್ರಿಂದ ದಟ್ ಈಸ್ ಕೆ ವಿ ಎಲ್ ಅಂತ ನಾವು ಕರಿತೀವಿ. ಇದಕ್ಕೆ ಲೂಪ್ ರೂಲ್ ಕೂಡ ಅಂತ ಹೇಳ್ತೀವಿ, ರೈಟ್. ಕಿರ್ಚಾಫ್ಸ್ ಸೆಕೆಂಡ್ ಲಾ ಕೂಡ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಟೋಟಲ್ ಕರೆಂಟ್ ಐ ನಾಟ್ ಏನಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ದಿ ಜಂಕ್ಷನ್ಸ್, ರೈಟ್. So we know the KCL, Kirchhoff's current law. What happens? The current entering into the junction is equal to current leaving the junction ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಟೋಟಲ್ ಕರೆಂಟ್ ಐ ನಾಟ್ ಇದೆ, ಗ್ಯಾಲ್ವನೋಮೀಟರ್ದಲ್ಲಿ ಐ ಸಿ ಕರೆಂಟ್ ಫ್ಲೋ ಆಗ್ತಾ ಇದೆಯಪ್ಪ ಅಂತ ಹೇಳಿದರೆ ಇನ್ ದಿಸ್ ಬ್ರಾಂಚ್ ದ ಕರೆಂಟ್ ಈಸ್ ದಟ್ ಈಸ್ ಐ ನಾಟ್ ಮೈನಸ್ ಐ ಜಿ. ಸೊ ಐ ನಾಟ್ ಮೈನಸ್ ಐ ಸಿ ಈಸ್ ದಿ ಕರೆಂಟ್ ಇನ್ ದಿಸ್ ಬ್ರಾಂಚ್ ಅಂತ ನಾವು ಕರಿತೀವಿ. ಬೈ ಅಪ್ಲೈಯಿಂಗ್ ದಿಸ್ KVL ರೂಲ್, ದಟ್ ಈಸ್ ಅ ಲೂಪ್ ರೂಲ್ ಅಂತ ನಾವು ಕರಿತೀವಿ. ನಾವು ಲೂಪನ್ನು ಹಾಕಿದೀವಪ್ಪ ಅಂತ ಹೇಳಿದರೆ, ಸೊ when we apply the KVL for this circuit, right. ಸೊ ಹಾಗಾದರೆ ನಮ್ಗೆ ಗೊತ್ತಿದೆ ಲೂಪ್ ಡೈರೆಕ್ಷನ್ನು ಕರೆಂಟ್ ಡೈರೆಕ್ಷನ್ಸು ಸೇಮ್ ಇತ್ತಪ್ಪ ಅಂತ ಹೇಳಿದರೆ ಸೈನ್ ಪಾಸಿಟಿವ್ ಬರ್ತಿದೆ. ಅಂದರೆ ಅಕಾರ್ಡಿಂಗ್ ಟು ದ KVL ರೂಲ್ ಏನು ಹೇಳ್ತಿದ್ದಪ್ಪ ಅಂತ ಹೇಳಿದರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆಲ್ ದ ಎಲಿಮೆಂಟ್ ಇನ್ ದ ಗಿವನ್ ಲೂಪ್ ಈಸ್ ಈಕ್ವಲ್ ಟು 0,
ರೈಟ್ ಇಸ್ ಈಕ್ವಲ್ ಟು 0. ಸೊ ಹಾಗಾದರೆ ಆ ಒಂದು ಪ್ರಿನ್ಸಿಪಲನ್ನು ನಾವು ಅಪ್ಲೈ ಮಾಡಿದಪ್ಪ ಅಂತ ಹೇಳಿದರೆ, ಸೊ ಹಿಯರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಸೆಂಟ್ ರೆಸಿಸ್ಟೆನ್ಸ್ ಈಸ್ ದಟ್ ಈಸ್ ಐ ಇಂಟು ಆರ್ ಅಂತ ನಾವು ಹೇಳ್ತೀವಿ. ಐ ಸ್ಟ್ಯಾಂಡ್ಸ್ ಫಾರ್ ದಿ ಕರೆಂಟ್ ಇನ್ ದಿಸ್ ಬ್ರಾಂಚ್ ಆ್ಯಂಡ್ ಆರ್ ಸ್ಟ್ಯಾಂಡ್ಸ್ ಫಾರ್ ದಿ ರೆಸಿಸ್ಟೆನ್ಸ್. ಸೊ ಹಾಗಾದರೆ ಇಲ್ಲಿ ಐ ಅಂದರೆ ಎಷ್ಟಿದೆ? ದಟ್ ಈಸ್ ಐ ನಾಟ್ ಮೈನಸ್ ಐ ಜಿ, ರೈಟ್, ಇಂಟು ಕರೆಂಟ್ ಆಯಿತು. ರೆಸಿಸ್ಟೆನ್ಸ್ ಎಷ್ಟಿದೆ? ಎಸ್ ಇದೆ. ಪ್ಲಸ್ ರೈಟ್ ಪ್ಲಸ್ ಆರ್ ಮೈನಸ್ನ ನಾವು ಹಾಕಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಕರೆಂಟ್ ಡೈರೆಕ್ಷನ್ಸು ಮತ್ತು ಡಿವೈಸ್ ಇವೆರಡರದ್ದು ಡೈರೆಕ್ಷನ್ಸ್ ಏನಪ್ಪ ಅಂತ ಹೇಳಿದರೆ ಅಪೋಸಿಟ್ ಇರೋದ್ರಿಂದ ಸೈನ್ ಈಸ್ ನೆಗೆಟಿವ್. ಯಾಕಂದರೆ ದೀಸ್ ಆರ್ ದಿ ರೂಲ್ಸ್ ಟು ಅಪ್ಲೈ ದಿಸ್ KVL ರೂಲ್. ಸೊ ಹಾಗಾಗಿ ಇಲ್ಲಿ ಕರೆಂಟ್ ಎಷ್ಟಿದೆ? ಐ ಜಿ ಕರೆಂಟ್ ಇದೆ, ರೆಸಿಸ್ಟೆನ್ಸು ಜಿ ಇದೆ, ದಟ್ ಈಸ್ ಈಕ್ವಲ್ ಟು 0. ಸೊ ಹಾಗಾದರೆ ಇಲ್ಲೇನು ಬರಿಬೋದು ನಾವು? ಐ ನಾಟ್ ಮೈನಸ್ ರೈಟ್ ದಿಸ್ ಈಸ್ ಐ ಜಿ ಇಂಟು ಎಸ್ ಈಸ್ ಈಕ್ವಲ್ ಟು ಇದು ಆ ಕಡೆ ಹೋದರೆ ಪಾಸಿಟಿವ್ ಐ ಜಿ ಇಂಟು ಜಿ. ಓಕೆ, ಸೊ ಹಾಗಾದರೆ ಎಸ್ ಈಸ್ ಈಕ್ವಲ್ ಟು ಐ ಜಿ ಇಂಟು ಕ್ಯಾಪಿಟಲ್ ಜಿ ಡಿವೈಡೆಡ್ ಬೈ ದಿಸ್ ಐ ನಾಟ್ ಮೈನಸ್ ಐ ಜಿ. ದಿಸ್ ಈಸ್ ವಾಟ್? ದಿಸ್ ಈಸ್ ದಿ ಸೆಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ಫಾರ್ ಸೆಂಟ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಓಮ್. ಸೊ ದಿಸ್ ಈಸ್ sent resistance ಅಂತ ನಾವು ಹೇಳಿ ಕರಿತೀವಿ. ಸೊ ಹಿಯರ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಂಟ್ ರೆಸಿಸ್ಟೆನ್ಸ್, ಐ ಜಿ ಸ್ಟ್ಯಾಂಡ್ಸ್ ಫಾರ್ ದಟ್ ಈಸ್ ದ ಗ್ಯಾಲ್ವೋಮೀಟರ್ ಕರೆಂಟ್ ಫಾರ್ ಅ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್, ಜಿ is the galvanometer resistance, and this I naught is the that is the total current in the current. So ಹಾಗಾದರೆ in this expression that is range ಅಂತಾನು ಕೂಡ ನಾವು ಕರೀಬಹುದು. ಹೌದಾ? ಮಿನಿಮಮ್ ಟು ಮ್ಯಾಕ್ಸಿಮಮ್ ರೇಂಜಸ್ನ ನಾವಿಲ್ಲಿ ಹಾಕೋತೀವಿ. ದಟ್ ಈಸ್ ಅ ಡಿಸೈರ್ಡ್ ರೇಂಜ್ ವ್ಯಾಲ್ಯೂಸ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಾವು ಡಿಸ್ಕಷನ್ಸ್ನ ಮಾಡ್ಕೋತೀವಿ. ಸೊ ಹಾಗಾದರೆ ದಿಸ್ ಸೆಂಟ್ ರೆಸಿಸ್ಟೆನ್ಸ್ ಈಸ್ ವೆರಿ ಸ್ಮಾಲ್, ದೇರ್ಫೋರ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ರೆಸಿಸ್ಟೆನ್ಸ್ ಇಂಟು ಲೆಂತ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಮಗೆ ರೆಸಿಸ್ಟೆನ್ಸ್ ಫಾರ್ಮುಲಾಸ್ ಗೊತ್ತಿದ್ದಾವೆ. ಏನಪ್ಪ ಅಂತ ಹೇಳಿದರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಿ ವೈರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ಆರ್ ಅಂತ ಹೇಳಿದರೆ ಇಲ್ಲಿ ಸೆಂಟ್ ರೆಸಿಸ್ಟೆನ್ಸ್ ಇದನ್ನ ಹೆಂಗೆ ಬರ್ಕೋಬೋದು? ಎಸ್ ಇಸ್ ಈಕ್ವಲ್ ಟು ರೈಟ್ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ದಟ್ ಇಸ್ ಎಲ್ ಡಿವೈಡೆಡ್ ಬೈ ಎ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಎಸ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್, ಏರಿಯಾ ಆಫ್ ದಿ ವೈರ್ ಅಂತ ಹೇಳಿದರೆ ಪೈ ಆರ್ ಸ್ಕ್ವೇರ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಎಲ್ ಇಸ್ ಈಕ್ವಲ್ ಟು ಎಸ್ ಪೈ ಆರ್ ಸ್ಕ್ವೇರ್ divided by rho. So here R stands for, this is in terms of centimeter irbodu, meter irbodu, okay, centimeter ಬರೆಯೋದಾದ್ರೆ meter ಅಂತ ನಾವು ಕರಿತೀವಿ. Fine. In this expression L stands for that is length of the wire. Length of the wire. And rho stands for resistivity of the material. Resistivity of material wire. So these are the two expressions we use to convert a galvanometer into an ammeter. Ammeter convert ಮಾಡಬೇಕಾದ್ರೆ ಒಂದು S ಫಾರ್ಮುಲಾ ಯೂಸ್ ಮಾಡ್ತೀವಿ, ಇನ್ನೊಂದು L ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಓಕೆ, this is the principle behind this conversion of galvanometer into ammeter. Next principle, that is to convert a galvanometer into voltmeter. So galvanometer into voltmeter anta helidre they have given a galvanometer where G stands for the right galvanometer resistance and Ig stands for the that is galvanometer current for a full scale deflection. Okay, so ಹಾಗಾದ್ರೆ ಇಲ್ಲಿ ಈ ಗ್ಯಾಲ್ವನೋಮೀಟರ್ ನಾವು ಏನಪ್ಪ ಅಂತ ಹೇಳಿದ್ರೆ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಅ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ದಿಸ್ ಗ್ಯಾಲ್ವನೋಮೀಟರ್. ಸೊ ಹಾಗಾಗಿ ನಾವಿಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಹೈ ರೆಸಿಸ್ಟೆನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋತೀವಿ. ಹೈ ರೆಸಿಸ್ಟೆನ್ಸ್ನ ಸೀರೀಸ್ದಲ್ಲಿ ನಾವೇನು ಮಾಡ್ಕೋತೀವಿ, ಕನೆಕ್ಟ್ ಮಾಡ್ಕೋತೀವಿ. ದಿಸ್ ಈಸ್ ವಾಟ್ ಹೈ ರೆಸಿಸ್ಟೆನ್ಸ್. ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆರ್ ಅಂತ ನಾವು ತಗೋಬಹುದು. ಸೊ ಹಾಗಾದರೆ G stands for the galvanometer resistance and R is the high resistance. These two are in series, therefore the total resistance
ಟೋಟಲ್ ರೆಸಿಸ್ಟೆನ್ಸ್ ಏನು ಬರ್ಕೋಬೋದು, ದಟ್ ಈಸ್ ಜಿ ಪ್ಲಸ್ ಆರ್ ಆರ್ ಅಥವಾ ಆರ್ ಪ್ಲಸ್ ಜಿ ಅಂತ ಬರ್ಕೋಬೋದು. ಹಾಗಾದರೆ ಇನ್ ದಿಸ್ ಬ್ರಾಂಚ್ ದ ಕರೆಂಟ್ ಈಸ್ ಫ್ಲೋಯಿಂಗ್, ದಟ್ ಈಸ್ ಐ ಜಿ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಅಕಾರ್ಡಿಂಗ್ ಟು ದಿ ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಹೇಳಿದರೆ, ದೇರ್ ಫೋರ್ ಹಿಯರ್ ವಿ ಎಮ್ ದಟ್ ಈಸ್ ದಿ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೋಲ್ಟೇಜ್, ರೈಟ್. ವಿ ಎಮ್ ಈಸ್ ಈಕ್ವಲ್ ಟು ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ, ಐ ಜಿ ಫ್ಲೋ ಆಗ್ತಾ ಇದೆ. ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿಸ್ ಸರ್ಕ್ಯೂಟ್ ಈಸ್ ದಟ್ ಈಸ್ ಜಿ ಪ್ಲಸ್ ಆರ್. ಸೊ ಹಾಗಾದರೆ ಐ ಜಿ ಈ ಕಡೆ ತೊಗೊಂಡ್ಬಂದಿವಪ್ಪ ಅಂತ ಹೇಳಿದರೆ ಏನು ಉಳಿತೈತಿ, ದಟ್ ಈಸ್ ಜಿ ಪ್ಲಸ್ ಆರ್ ಇಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ ಐ ಜಿ. ದೇರ್ ಫೋರ್ ದಿಸ್ ಈಸ್ ಆರ್ ಇಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ ಐ ಜಿ ಮೈನಸ್ ಜಿ. ಸೊ ದಿಸ್ ಈಸ್ ದಿ ಫಾರ್ಮುಲಾ ವಿ ಯೂಸ್ ಟು ಕನ್ವರ್ಟ್ ಅ ಗ್ಯಾಲ್ವೋಮೀಟರ್ ಇಂಟು ವೋಲ್ಟ್ಮೀಟರ್. So ಹಾಗಾದರೆ when we connect a high resistance in series with this galvanometer, what happens? This becomes an voltmeter. ಸೊ ಇವೆರಡು ಕೂಡಿಬಿಟ್ಟು ಯಾವ ಥರ ಬಿಹೇವ್ ಮಾಡ್ತಾವೆ, ವೋಲ್ಟ್ಮೀಟರ್ ಥರ ಬಿಹೇವ್ ಮಾಡ್ತಾವೆ. ಓಕೆ, ಅದೇ ಥರ ಏನಪ್ಪ ಅಂತ ಹೇಳಿದರೆ, ಸೊ ಈ ಗ್ಯಾಲ್ವೋಮೀಟರಿಗೆ ನಾವು ಪ್ಯಾರಲಲ್ದಲ್ಲಿ ಒಂದು ಲೋ ರೆಸಿಸ್ಟೆನ್ಸನ್ನು ನಾವು ಕನೆಕ್ಟ್ ಮಾಡಿದ್ವಿ ಅಂದರೆ ಇವೆರಡೂ ಸೇರಿಬಿಟ್ಟು ಯಾವ ಥರ ಬಿಹೇವ್ ಮಾಡ್ತಾವೆ ಅಂತ ಹೇಳಿದರೆ ಅಮೀಟರ್ ಥರ ಬಿಹೇವ್ ಮಾಡ್ತಾವೆ. ಅಮೀಟರ್ಸ್. ಸೊ ಹಾಗಾದರೆ ಗ್ಯಾಲ್ವೋಮೀಟರ್ಸ್ ಜೊತೆ ನಾವು ಪ್ಯಾರಲಲ್ ಆಗಿ ಲೋ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಿದಪ್ಪ ಅಂತ ಹೇಳಿದರೆ ಅಮೀಟರ್ ಥರ ಬಿಹೇವ್ ಮಾಡ್ತೈತಿ. ಅದೇ ನಾವು ಗ್ಯಾಲ್ವೋಮೀಟರ್ಸ್ ಜೊತೆ ಏನು ಹೈ ರೆಸಿಸ್ಟೆನ್ಸನ್ನು ನಾವು ಕನೆಕ್ಟ್ ಮಾಡಿದೀವಪ್ಪ ಅಂತ ಹೇಳಿದರೆ ಸೀರೀಸ್ದಲ್ಲಿ ಅದು ವೋಲ್ಟ್ಮೀಟರ್ ಥರ ಬಿಹೇವ್ ಮಾಡ್ತೈತಿ. ದಿಸ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ದ್ಯಾಟ್ ಗ್ಯಾಲ್ವೋಮೀಟರ್ ಇಂಟು ಅಮೀಟರ್. ಸರ್ಕ್ಯೂಟ್ ಡೈಗ್ರಾಮ್ ಟು ಕನ್ವರ್ಟ್ ಗ್ಯಾಲ್ವೋಮೀಟರ್ ಇಂಟು ಆ್ಯನ್ ಅಮೀಟರ್. ಸೊ ಹಾಗಾದರೆ ಈ ಕನ್ವರ್ಷನ್ಸನ್ನು ಮಾಡಬೇಕಾದ್ರೆ ನಾವೇನಪ್ಪ ಅಂತ ಹೇಳಿದರೆ ಗ್ಯಾಲ್ವೋಮೀಟರ್ ಇಂಟು ಅಮೀಟರ್. ಸೊ ಈಗ ನಾವು ಪ್ರಿನ್ಸಿಪಲ್ಸನ್ನು ನೋಡಿದ್ವಿ. ಈ ಗ್ಯಾಲ್ವೋಮೀಟರ್ನ ನಾವು ಅಮೀಟರಾಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ಈ ಗ್ಯಾಲ್ವೋಮೀಟರ್ಸ್ಗೆ ಪ್ಯಾರಲಲ್ ಆಗಿ ನಾವೇನು ಮಾಡಬೇಕು, ಒಂದು ಲೋ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟ್ ಏನಪ್ಪ ಅಂತ ಹೇಳಿದರೆ ನಾವು ಯಾವಾಗಲೂ ಸರ್ಕ್ಯೂಟ್ಸನ್ನ ಬ್ಯಾಟ್ರಿ ಪಾಸಿಟಿವಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ಬ್ಯಾಟ್ರಿ ಅಥವಾ ಶೆಲ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಸರ್ಕ್ಯೂಟ್ ಡೈಗ್ರಾಮ್ ಟು ಕನ್ವರ್ಟ್ ಗ್ಯಾಲ್ವೋಮೀಟರ್ ಇಂಟು ಅಮೀಟರ್ಸ್ ಅಂತ ಹೇಳಿದರೆ ಯಾವಾಗಲೂ ನಾವು ಪಾಸಿಟಿವ್ ಬ್ಯಾಟರಿಯಿಂದ ಸ್ಟಾರ್ಟ್ ಮಾಡ್ಕೋತೀವಿ. ದಿಸ್ ಈಸ್ ವಾಟ್ ಹೈಯರ್ ಪೊಟೆನ್ಷಿಯಲ್ ಟರ್ಮಿನಲ್ ಆ್ಯಂಡ್ ಲೋವರ್ ಪೊಟೆನ್ಷಿಯಲ್, ರೈಟ್. ಫೈನ್. ಸೊ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತೀವಿ. ಪಾಸಿಟಿವ್ ಟರ್ಮಿನಲ್ನಿಂದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಮಿಲಿಯಮೀಟರ್, ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಮಿಲಿಯಮೀಟರ್ಸ್ಗೆ ಒಂದು ವೈರ್ ಬರಬೇಕು. ನೆಕ್ಸ್ಟು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಮಿಲಿಯಮೀಟರಿಂದ ಎರಡು ವೈರ್ನ ತೊಗೋತೀವಿ ನಾವು. ಸೊ ಒನ್ ವೈರ್ ಗೋಸ್ ಟು ದಿ ಗ್ಯಾಲ್ವೋಮೀಟರ್ ಒನ್ ಟರ್ಮಿನಲ್ ಆ್ಯಂಡ್ ಅನದರ್ ವೈರ್ ಗೋಸ್ ಟು ದಿ ಲೋ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟು ಲೋ ರೆಸಿಸ್ಟೆನ್ಸ್ದ ಅನದರ್ ಎಂಡ್ನಿಂದ ಗ್ಯಾಲ್ವೋಮೀಟರ್ ಅನದರ್ ಎಂಡನ್ನು ಎರಡು ವೈರ್ಸನ್ನು ನಾವಿಲ್ಲಿ ಜಾಯಿಂಟ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿಂದ ಒಂದು ವೈರನ್ನು ಅಪ್ಪರ್ ಎಂಡ್ ಆಫ್ ದಿ ರಿಯೋಸ್ಟ್ಯಾಟ್, ಏರೋ ಮಾರ್ಕ್ ಇಂಡಿಕೇಟ್ಸ್ ದಿ ಅಪ್ಪರ್ ಎಂಡ್ ಆಫ್ ದಿ ರಿಯೋಸ್ಟ್ಯಾಟ್ ಆ್ಯಂಡ್ ದೀಸ್ ಟು ಆರ್ ದಿ ಲೋವರ್ ಎಂಡ್ ಆಫ್ ದಿ ರಿಯೋಸ್ಟ್ಯಾಟ್. ಅದಕ್ಕೆ ನಾವು RH ಅಂತ ನಾವು ಹೇಳ್ತೀವಿ, ರಿಯೋಸ್ಟ್ಯಾಟ್. ಸೊ ಹಾಗಾದರೆ ಒಂದು ಲೋವರ್ ಎಂಡಿಂದ ರಿಯೋಸ್ಟ್ಯಾಟ್ನಿಂದ ಪ್ಲಗ್ ಕೀ ಬರ್ತೈತಿ, ರೈಟ್. ದಿಸ್ ಪ್ಲಗ್ ಕೀ ಶುಡ್ ಬಿ ಓಪನ್ ವೈಲ್ ವಿ ಆರ್ ಕನೆಕ್ಟಿಂಗ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ನೆಕ್ಸ್ಟ್ ಅನದರ್ ಪ್ಲಗ್ ಕೀ ಟರ್ಮಿನಲ್ಸ್ನಿಂದ ಬ್ಯಾಟ್ರಿ ನೆಗೆಟಿವ್ ಬರ್ತೈತಿ. ದಿಸ್ ಈಸ್ ವಾಟ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ ದಿಸ್ ಕನ್ವರ್ಷನ್ ಆಫ್ ಗ್ಯಾಲ್ವೋಮೀಟರ್ ಇಂಟು ಅಮೀಟರ್. ಸೊ ಹಾಗಾದರೆ ಇದನ್ನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸನ್ನು ನಾವು ಮಾಡಬೇಕಾಗ್ತೈತಿ. ಲೆಟ್ಸ್ ಸಿ ದಿ ಅಬ್ಸರ್ವೇಷನ್ಸ್. ದೀಸ್ ಆರ್ ದಿ ಅಬ್ಸರ್ವೇಷನ್ಸ್ ವಿ ಹ್ಯಾವ್ ಟು ಡೂ. ಸೊ ಅಂದರೆ ಈಗ ನಾವು ಈ ಕನ್ವರ್ಷನ್ಸನ್ನು ಮಾಡಬೇಕಾದ್ರೆ ನಮಗೆ ಇಲ್ಲಿ ಒಂದು ಗ್ಯಾಲ್ವೋಮೀಟರ್ನ ನಮಗೆ ಕೊಟ್ಟಿರ್ತಾರೆ, ರೈಟ್. ಸೊ ಹಾಗಾದರೆ ಆ ಗ್ಯಾಲ್ವೋಮೀಟರ್ದು ಕೆಲವೊಂದಿಷ್ಟು ಡಾಟಾಸನ್ನು ನಾವೇನಪ್ಪ ಅಂತ ಹೇಳಿದರೆ ಇಲ್ಲಿ ನಾವು ನೋಟ್ ಡೌನ್ ಮಾಡಬೇಕಾಗ್ತೈತಿ. ಸೊ ಹಾಗಾದರೆ ಈ ಗ್ಯಾಲ್ವೋಮೀಟರ್ದು ಫಸ್ಟ್ ಏನಪ್ಪ ಅಂತ ಹೇಳಿದರೆ ಫಸ್ಟ್ ಅಬ್ಸರ್ವೇಷನ್ಸ್ ಏನಿದೆ, ದಟ್ ಈಸ್ ಅ ಗ್ಯಾಲ್ವೋಮೀಟರ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ G ಈಸ್ ಈಕ್ವಲ್ ಟು ಅಂತ ಇದೆ. ಹಾಗಾದರೆ ಈ ಒಂದು ಗ್ಯಾಲ್ವೋಮೀಟರ್ ಡಿವೈಸದ್ದು ರೆಸಿಸ್ಟೆನ್ಸನ್ನು ನಾವು
ಕೊಟ್ಟಿರ್ತೈತಿ. ಅಂದರೆ ಆ ವ್ಯಾಲ್ಯೂಸ್ ವ್ಯಾಲ್ಯೂ ಈಸ್ ಗಿವನ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ, ರೈಟ್. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ G is equal to 70 ಓಮ್ ಅಂತ ಹೇಳ್ತೀವಿ. ಹಾಗಾದರೆ ಆ ವ್ಯಾಲ್ಯೂನ ಎಂಟ್ರಿ ಮಾಡ್ಕೊಳ್ಳೋಣ. ಇಲ್ಲಿ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ದು ವ್ಯಾಲ್ಯೂ ಎಷ್ಟು? ದಟ್ ಈಸ್ 70 ಓಮ್. ಈ ಥರ ನಾವೇನಪ್ಪ ಅಂತ ಹೇಳಿದ್ರೆ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ಕೊತ ಹೋಗ್ಬೇಕಾಗ್ತೈತಿ. ಹಾಗಾದರೆ ಏನೇನು ಅಬ್ಸರ್ವೇಷನ್ಸ್ ಇದಾವೆ ಅನ್ನೋದನ್ನು ನೋಡ್ಕೊಳ್ಳೋಣ, ಆಮೇಲೆ ವ್ಯಾಲ್ಯೂಸ್ ಹಾಕಿಬಿಟ್ಟು ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ಒಂದೇದು ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವೇಷನ್ ಈಸ್ ದಟ್ ಈಸ್ ದ ಫಿಗರ್ ಆಫ್ ಮೆರಿಟ್ ಆಫ್ ಎ ಗ್ಯಾಲೋಮೀಟರ್. ಸೊ ಹಾಗಾದರೆ ಅಬ್ಸರ್ವೇಷನ್ಸ್ನಲ್ಲಿ ಮೊದಲನೇ ಅಬ್ಸರ್ವೇಷನ್ಸ್ ಏನಿದೆಪ್ಪ ಅಂದರೆ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಡಿವೈಸನ್ನ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ಆ ಕೊಟ್ಟಂಥ ಡಿವೈಸದ್ದು ನಾವು ವ್ಯಾಲ್ಯೂಸ್ನ ಏನು ಮಾಡ್ಕೊತ ಹೋಗಬೇಕು? ಎಂಟ್ರಿ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಹಾಗಾದರೆ ಫಸ್ಟು ಈ ಗ್ಯಾಲೋಮೀಟರ್ ಏನು ಕೊಟ್ಟಿದ್ದಾರಲ್ಲ, ಈ ಗ್ಯಾಲೋಮೀಟರ್ಸದ್ದು ರೆಸಿಸ್ಟೆನ್ಸನ್ನು ನಾವು ಇಲ್ಲಿ ಕೊಟ್ಟಿರ್ತೀವಿ. ದಟ್ ಈಸ್ ದ ಗಿವನ್ ವ್ಯಾಲ್ಯೂ. G is equal to 70 ಓಮ್ ಅಂತ ಇದೆ. ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್. G is equal to 70 ಓಮ್. ಆ ವ್ಯಾಲ್ಯೂಸ್ನ ನಾವು ಎಂಟ್ರಿ ಮಾಡ್ಕೊತೀವಿ. ದಟ್ ಈಸ್ G is equal to ಎಷ್ಟು? 70 ಓಮ್. ಓಕೆ, ನೆಕ್ಸ್ಟ್ ದ ಫಿಗರ್ ಆಫ್ ಮೆರಿಟ್ ಆಫ್ ಎ ಗ್ಯಾಲೋಮೀಟರ್. ಸೊ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಅಂತ ಹೇಳಿದಪ್ಪ ಅಂತ ಹೇಳಿದರೆ, ಈ ಗ್ಯಾಲೋಮೀಟರ್ನಲ್ಲಿ ಏನು ಫಿಗರ್ ಆಫ್ ಮೆರಿಟ್ ಆವಾಗಲೇ ಹೇಳಿದ್ದೀವಿ ನಾವು. ಇಲ್ಲಿ ಎಷ್ಟಿದೆಪ್ಪ ಅಂತ ಹೇಳಿದರೆ ದಟ್ ಈಸ್ 10 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್ ಅಂತ ಇದೆ. ಆ ವ್ಯಾಲ್ಯೂಸನ್ನು ಕೂಡ ನಾನು ಇಲ್ಲಿ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾದರೆ ದಟ್ ಈಸ್ 10 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್. ವ್ಯಾಲ್ಯೂ ಎಷ್ಟು? 10. ದಟ್ ಈಸ್ ಆಲ್ಸೋ ಗಿವನ್. ಓಕೆ, ನೆಕ್ಸ್ಟ್ ದ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ಒನ್ ಸೈಡ್ ಆಫ್ ದಿ ಝೀರೋ ಆಫ್ ದಿ ಗ್ಯಾಲೋಮೀಟರ್ ಸ್ಕೇಲ್. ಸೊ ಹಾಗಾದರೆ ಈ ಝೀರೋದಿಂದ ಈ ಗ್ಯಾಲೋಮೀಟರ್ದಲ್ಲಿ ಝೀರೋದಿಂದ ಒಂದು ಸೈಡ್ ಎಷ್ಟು ಡಿವಿಷನ್ಸ್ ಇದಾವಪ್ಪ ಅಂತ ಹೇಳಿದರೆ 0, 10, 20, 30 ಡಿವಿಷನ್ಸನ್ನ ನಾವು ನೋಡಬಹುದು. ಸೊ ಹಾಗಾದರೆ N is equal to how much? N is equal to 30 ಡಿವಿಷನ್ಸ್. ಸೊ ಹಾಗಾದರೆ ನಮಗೆ N ಗೊತ್ತಿದೆ, ಓಕೆ, K ವ್ಯಾಲ್ಯೂ ಗೊತ್ತಿದೆ. ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು? IG ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ? ಸೊ ಹಾಗಾದರೆ N ಅಂತ ಹೇಳಿದರೆ 30 ಇದೆ, ರೈಟ್. K ವ್ಯಾಲ್ಯೂ ಎಷ್ಟಿದೆ? ಇಂಟು 10 ಇದೆ. ದಟ್ ಈಸ್ ಈಕ್ವಲ್ ಟು, ರೈಟ್, ಎಷ್ಟಾಗ್ತೈತಿ ಇದು? 300 ಮೈಕ್ರೋ ಅಂಪಿಯರ್. ಸೊ ಹಾಗಾದರೆ IG ವ್ಯಾಲ್ಯೂ ಎಷ್ಟು ಬಂತು ನಮಗೆ ಈಗ? IG is equal to 300 ಮೈಕ್ರೋ ಅಂಪಿಯರ್. ದಿಸ್ ಈಸ್ ವಾಟ್? ದಿಸ್ ಈಸ್ ದಿ ಗ್ಯಾಲೋಮೀಟರ್ ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಅಂದರೆ 0ದಿಂದ 30 ಬರಬೇಕಪ್ಪ ಅಂತ ಹೇಳಿದರೆ ಟೋಟಲ್ ಎಷ್ಟು ಕರೆಂಟನ್ನು ತಗೋತಾ ಇದೆ? ಇದು 300 ಮೈಕ್ರೋ ಅಂಪಿಯರ್ ಕರೆಂಟನ್ನು ತಗೋತಾ ಇದೆ. ಓಕೆ, ರೈಟ್. ನೆಕ್ಸ್ಟು, ಸೊ ಹಾಗಾದರೆ ಈ ಕನ್ವರ್ಟ್ ಮಾಡಬೇಕಾದ್ರೆ ನಾವಿಲ್ಲಿ ವಯರ್ನ ಯೂಸ್ ಮಾಡ್ಕೋತೀವಿ. ಹಾಗಾದರೆ ಆ ವಯರ್ದು ರೇಡಿಯಸ್ಸು ಮತ್ತು ಏನು ಡೆನ್ಸಿಟಿ ನಾವು ಏನಪ್ಪ ಅಂತ ಹೇಳಿದರೆ ಕೊಟ್ಟಿರ್ತೈತಿ. ಹಾಗಾದರೆ ನಾವಿಲ್ಲಿ ಯೂಸ್ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ವಯರ್ದು ರೇಡಿಯಸ್ ಎಷ್ಟಿದೆ ಅಂದರೆ 0.24 ಮಿಲಿಮೀಟರ್ ಅಂತ ನಾವು ಕರಿತೀವಿ. ಅಂದರೆ 0.24 ಇಂಟು 10 to the power -3 ಮೀಟರ್ ಅಂತ ನಾವು ಹೇಳ್ತೀವಿ. ಇದು ಕೂಡ ಏನಪ್ಪ ಅಂದರೆ ಗಿವನ್ ವ್ಯಾಲ್ಯೂ. ನೆಕ್ಸ್ಟು ದ ರೆಸಿಸ್ಟಿವಿಟಿ ಆಫ್ ದ್ಯಾಟ್ ಮಟೀರಿಯಲ್. ಸೊ ರೆಸಿಸ್ಟಿವಿಟಿ ಎಷ್ಟಿದೆ ಅಂತ ಹೇಳಿದರೆ ದಟ್ ಈಸ್ 1.05 ಇಂಟು 10 to the power -6 ಓಮ್ ಇದೆ, ರೈಟ್. ಸೊ ದಿಸ್ ಈಸ್ ವಾಟ್? ದೀಸ್ ಆರ್ ದಿ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಈ ವ್ಯಾಲ್ಯೂಸನ್ನು ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಏನಪ್ಪ ಅಂತ ಹೇಳಿದರೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗ್ತೈತಿ. ಹಾಗಾದರೆ ಆ ಕ್ಯಾಲ್ಕುಲೇಷನ್ಸನ್ನು ನೋಡೋಣ, ರೈಟ್. ಕನ್ವರ್ಷನ್ಸನ್ನು ಮಾಡಬೇಕಾದ್ರೆ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗ್ತೈತಿ. ಸೊ ಹಾಗಾದರೆ ಗಿವನ್ ವ್ಯಾಲ್ಯೂಸ್ ನಮಗೆ ಗೊತ್ತಿದ್ದಾವೆ. G ಅಂದರೆ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್, ದಟ್ ಈಸ್ 70 ಓಮ್. IG is the galvanometer current for a full scale deflection, that is 300 microampere, and pi value ಗೊತ್ತಿದೆ ನಮಗೆ 22 divided by 7, and radius of the wire, that is 0.24 millimeter, that is equal to 0.24 into 10 to the power -3 meter. Next, rho ಅಂದರೆ density of the wire, that is 1.05 into 10 to the power -6 ohm meter. ಸೊ ಹಾಗಾದರೆ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ? ಎಸ್ ಅಂದರೆ ಸೆಂಟ್ ರೆಸಿಸ್ಟೆನ್ಸ್ ಈಕ್ವಲ್ ಟು IG ಇಂಟು G, I0 minus IG. ಓಕೆ, ನೆಕ್ಸ್ಟ್ ಲೆಂತ್ L is equal to S into pi r square divided by rho ಅಂತ ಹೇಳ್ತೀವಿ.
ಸೊ ಹಾಗಾದರೆ ಈ ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ವಾಂಟಿಟೀಸ್ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಕ್ವಾಂಟಿಟೀಸ್ ಇದಾವೆ. ಫಾರ್ ಎಕ್ಸಾಂಪಲ್ ಐ ಜಿ ಮತ್ತು ಜಿ ಇವೆರಡದ್ದು ಮಲ್ಟಿಪ್ಲಿಕೇಶನ್ಸನ್ನು ನಾವು ಮುಂಚೆ ಮಾಡಿಟ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ ಅಂತ ನಾವು ಕರಿತೀವಿ. ಅಂದರೆ ನಮಗೆ ಕ್ಯಾಲ್ಕುಲೇಷನ್ಸ್ ಭಾಳ ಸಿಂಪಲ್ ಆಗ್ತೈತಿ. ಸೊ ಅದ್ರ ಸಂಬಂಧ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಅಂದರೆ ಮೊದಲನೇದು ಇಲ್ಲಿ ಏನು ಮಾಡ್ಕೋತೀನಪ್ಪ ಅಂತ ಹೇಳಿದ್ರೆ ನಾನು ಐ ಜಿ ಇಂಟು ಜಿ ಈ ವ್ಯಾಲ್ಯೂಸನ್ನು ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಹಾಗಾದರೆ ಐ ಜಿ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ ಐ ಜಿ ವ್ಯಾಲ್ಯೂ ಈಸ್ 300 ಇಂಟು 10 to the power -6. ಜಿ ವ್ಯಾಲ್ಯೂ ಎಷ್ಟಿದೆಪ್ಪ ಅಂತ ಹೇಳಿದರೆ ದಟ್ ಈಸ್ 70 ಇದೆ. ಸೊ ಹಾಗಾದರೆ ಇನ್ನು ಮಲ್ಟಿಪ್ಲಿಕೇಶನ್ಸನ್ನು ನಾನು ಮಾಡಿದೀನಪ್ಪ ಅಂತ ಹೇಳಿದರೆ ದಿಸ್ ಬಿಕಮ್ಸ್ ವಾಟ್ ರೈಟ್ 0.3 ಇಂಟು 10 to the power -3 ಇಂಟು 70. ಸೊ ಹಾಗಾದರೆ ಇವನ್ನ ಮಲ್ಟಿಪ್ಲಿಕೇಶನ್ಸನ್ನು ನಾನು ಮಾಡಿ ಓಕೆ ಮಲ್ಟಿಪ್ಲಿಕೇಶನ್ಸನ್ನು ಮಾಡಿದಪ್ಪ ಅಂತ ಹೇಳಿದರೆ ಏನಾಗ್ತಿತ್ತು 21 ಇಂಟು 10 to the power -3. ದಿಸ್ ಈಸ್ 21 ಇಂಟು 10 to the power -3. ಈಗ ಎದ್ರ ವ್ಯಾಲ್ಯೂ ಸಿಕ್ತು ನಮಗೆ ಐ ಜಿ ಇಂಟು ಜಿ ವ್ಯಾಲ್ಯೂ ಸಿಕ್ತು. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋಣ. ಓಕೆ ರೈಟ್. ಅದೇ ರೀತಿ ನಮಗೆ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ, ಯಾಕಂದರೆ ಪೈ ಇಸ್ ಅ ಕಾನ್ಸ್ಟೆಂಟ್, ರೇಡಿಯಸ್ ಈಸ್ ಗಿವನ್ ಆ್ಯಂಡ್ ಡೆನ್ಸಿಟಿ ಈಸ್ ಗಿವನ್. ಸೊ ಹಾಗಾಗಿ ಇದನ್ನು ಕೂಡ ಏನಪ್ಪ ಅಂತ ಹೇಳಿದರೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ದಟ್ ಈಸ್ ಸೆಕೆಂಡ್ ಪಾಯಿಂಟ್ ರೈಟ್. ಸೊ ಹಾಗಾದರೆ ಅದ್ರ ವ್ಯಾಲ್ಯೂ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ. ಸೊ ಹಾಗಾದರೆ ಪೈ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 3.142 ಇಂಟು ರೇಡಿಯಸ್ 0.24 ಇಂಟು 10 to the power -3 ಯಾಕಂದರೆ ಮಿಲಿಮೀಟರ್ ಇದೆ ಸ್ಕ್ವೇರ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ದಿ ವೈರ್ ಈಸ್ 1.05 ಇಂಟು 10 to the power -6. ಸೊ ಹಾಗಾದರೆ ಇದು ವ್ಯಾಲ್ಯೂಸನ್ನು ಏನಪ್ಪ ಅಂತ ಹೇಳಿದರೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ವು ಅಂದರೆ ದಟ್ ಈಸ್ 3.142. ಈ 0.24 ನಾವು ಸ್ಕ್ವೇರ್ ಮಾಡಿದಪ್ಪ ಅಂತ ಹೇಳಿದರೆ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಿತ್ತು ಅಂದರೆ 0.0576 ಇಂಟು 10 to the power -6 ಡಿವೈಡೆಡ್ ಬೈ ದಟ್ ಈಸ್ 1.05 ಇಂಟು 10 to the power -6. ಇದು ಕ್ಯಾನ್ಸಲ್ ಆಯಿತು. ಸೊ ಹಾಗಾದರೆ ಮಲ್ಟಿಪ್ಲೈ ಮಾಡಿ ಮತ್ತು ನಾವು ಡಿವೈಡ್ ಮಾಡಿದಪ್ಪ ಅಂತ ಹೇಳಿದರೆ ನಮ್ಗೆ ಏನು ಸಿಗ್ತೈತಿ? ಮಲ್ಟಿಪ್ಲಿಕೇಶನ್ ಮಾಡಿದಾಗ 0.1809 ಡಿವೈಡೆಡ್ ಬೈ 1.05. ಸೊ ಹಾಗಾದರೆ ಇವನ್ನೆರಡೂ ಡಿವೈಡ್ ಮಾಡಿದಪ್ಪ ಅಂತ ಹೇಳಿದರೆ ನಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರ್ತೈತಿ? ದಟ್ ಈಸ್ 0.1723. ಇದು ಎದ್ರ ವ್ಯಾಲ್ಯೂ ಸಿಕ್ತು ನಮಗೀಗ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ. ಸೊ ಈ ಕ್ಯಾಲ್ಕುಲೇಷನ್ಸ್ನ ನಾವೇನಪ್ಪ ಅಂತ ಹೇಳಿದರೆ ಮುಂಚೆ ಮಾಡಿ ಇಟ್ಕೊಂಡ್ಬಿಡೋಣ. ದಟ್ ಈಸ್ 0.1723. ಓಕೆ. ಸೊ ಹಾಗಾದರೆ ಮೊದಲನೇದು ಏನಪ್ಪ ಅಂತ ಹೇಳಿದರೆ ಈ ಕನ್ವರ್ಷನ್ಸನ್ನು ಮಾಡಬೇಕಾದ್ರೆ ರೇಂಜನ್ನು ನಾವು ಹಾಕೋತೀವಿ. ರೇಂಜ್. ಸೊ ಅದರಲ್ಲಿ ರೇಂಜಲ್ಲಿ ಮೊದಲನೇ ರೇಂಜ್ ಏನಪ್ಪ ಅಂದರೆ ಮಿನಿಮಮ್ ವ್ಯಾಲ್ಯೂ 0 to ರೈಟ್ ಎಷ್ಟು 10 ಮಿಲಿ ಆಂಪಿಯರ್. ಸೊ ಹಾಗಾದರೆ ಹಿಯರ್ ಐ ನಾಟ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಐ ನಾಟ್ ಈಸ್ ಈಕ್ವಲ್ ಟು 10 ಮಿಲಿ ಆಂಪಿಯರ್ ಅಂತ ನಾವು ಕರಿತೀವಿ. ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್. ಓಕೆ. ಸೊ ಹಾಗಾದರೆ ಇದನ್ನು ನಾವೇನಪ್ಪ ಅಂತ ಹೇಳಿದರೆ ನಾವು ವಿ ಹ್ಯಾವ್ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ಅಮೀಟರ್ ಆಫ್ ಅ ರೇಂಜ್ 0 to 10 ಮಿಲಿ ಆಂಪಿಯರ್ ಅಂತ ನಾವು ಕರಿತೀವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟು 10 ಮಿಲಿ ಆಂಪಿಯರ್. ಸೊ ಹಾಗಾಗಿ ಮೊದಲನೇ ಫಾರ್ಮುಲಾನ ಯೂಸ್ ಮಾಡ್ಕೋತೀನಿ ನಾನಿಲ್ಲಿ. ಎಸ್ ಈಕ್ವಲ್ ಟು ರೈಟ್ ಐ ಜಿ ಇಂಟು ಜಿ ಡಿವೈಡೆಡ್ ಬೈ ಐ ನಾಟ್ ಮೈನಸ್ ಐ ಜಿ. ಸೊ ಹಾಗಾದರೆ ಐ ಜಿ ಇಂಟು ಜಿ ವ್ಯಾಲ್ಯೂನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ದಟ್ ಈಸ್ 21 ಇಂಟು 10 to the power -3 ಡಿವೈಡೆಡ್ ಬೈ ಐ ನಾಟ್ ವ್ಯಾಲ್ಯೂ ಎಷ್ಟು 10 ಮಿಲಿ ಆಂಪಿಯರ್ ಅಂತ ಹೇಳಿದರೆ 10 ಮಿಲಿ ಅಂದರೆ 10 to the power -3. ಓಕೆ. ಮೈನಸ್ ಐ ಜಿ ವ್ಯಾಲ್ಯೂ ಎಷ್ಟು? ದಟ್ ಈಸ್ 300 ಇಂಟು 10 to the power -6. ಸೊ ಇದನ್ನು ಏನಪ್ಪ ಅಂತ ಹೇಳಿದರೆ ಈ ವ್ಯಾಲ್ಯೂ ಏನಿದೆಯಲ್ಲ ಈ ವ್ಯಾಲ್ಯೂನ ನಾನು ಏನು ಮಾಡ್ಕೋತೀನಿ? ಪವರ್ಸನ್ನು ರೆಡ್ಯೂಸ್ ಮಾಡ್ಕೋತೀನಿ. ರೈಟ್. ದಟ್ ಈಸ್ ಈಕ್ವಲ್ ಟು 21 ಇಂಟು 10 to the power -3 ಡಿವೈಡೆಡ್ ಬೈ
10 ಇಂಟು 10 ಟು ದಿ ಪವರ್ ಮೈನಸ್ 3 ಇದನ್ನು ಹೆಂಗೆ ಬರ್ಕೋತೀನಿ ಅಂದರೆ 0.3 ಇಂಟು 10 ಟು ದಿ ಪವರ್ ಮೈನಸ್ 3 ಅಂದರೆ ಇಲ್ಲಿ ನಾವು ಕಾಮನನ್ನು 10 ಟು ದಿ ಪವರ್ ಮೈನಸ್ 3ನ ಹೊರಗಡೆ ತೆಗಿಬೋದು. ಸೊ ಹಾಗಾಗಿ ಏನಾಗ್ತಿತ್ತಪ್ಪ ಅಂದರೆ 21 ಇಂಟು 10 ಟು ದಿ ಪವರ್ ಮೈನಸ್ 3 ಡಿವೈಡೆಡ್ ಬೈ 10 ಮೈನಸ್ 0.3 ಇಂಟು 10 ಟು ದಿ ಪವರ್ ಮೈನಸ್ 3. ಸೊ ಅಂದರೆ 10 ಟು ದಿ ಪವರ್ ಮೈನಸ್ 3 ಹೋಯಿತು. ಇದೇನಾಗ್ತಿತ್ತು 21 ಡಿವೈಡೆಡ್ ಬೈ ದಿಸ್ ಇಸ್ 9.7 ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಇದರದ್ದು ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡಿದಪ್ಪ ಅಂತ ಹೇಳಿದರೆ ರೈಟ್. ಸೊ ಎಷ್ಟು ವ್ಯಾಲ್ಯೂ ಬರ್ತಿದ್ದೀನಿ ಅಂತ ಹೇಳಿದರೆ 2.1649. ಇದರ ವ್ಯಾಲ್ಯೂ ಎಷ್ಟು ಬಂತು 2.21 ಡಿವೈಡೆಡ್ ಬೈ 9.7 ಮಾಡಿದರೆ 2.1649 ದಿಸ್ ಇಸ್ 4. ಸೊ ಹಾಗಾದರೆ ಎಸ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಎಸ್ ವ್ಯಾಲ್ಯೂ ಎಷ್ಟು ಬಂತು, ಎಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ದಟ್ ಈಸ್ 1649 ಓಮ್. ಸೊ ಹಾಗಾದರೆ ಇಷ್ಟು ರೆಸಿಸ್ಟೆನ್ಸ್ ನಮ್ಮ ಕಡೆ ಇಲ್ಲ, 2.16 ರೆಸಿಸ್ಟೆನ್ಸ್ ಇಲ್ಲ. ಹಾಗಾಗಿ ನಾವು ಇದನ್ನು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಲೆಂತಿಗೆ ಕನ್ವರ್ಟ್ ಮಾಡ್ತೀವಿ. ಲೆಂತಿಗೆ ಕನ್ವರ್ಟ್ ಮಾಡ್ತೀವಪ್ಪ ಅಂತ ಹೇಳಿದರೆ ಇಲ್ಲಿ ಎರಡನೇ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಎಸ್ ಇಂಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ. ಸೊ ಹಾಗಾದರೆ ಎಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 2.1649 ಇಂಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ ವ್ಯಾಲ್ಯೂನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ರಿ 0.1723. ಸೊ ಎರಡೂ ಮಲ್ಟಿಪ್ಲಿಕೇಶನ್ಸನ್ನು ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಿತ್ತಪ್ಪ ಅಂತ ಹೇಳಿದರೆ ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು 2.1649 ಇಂಟು 0.1723 ದಟ್ ಈಸ್ ಈಕ್ವಲ್ ಟು 0.3730 ಮೀಟರ್. ಇದು ಲೆಂತ್ ಆಯಿತು. ಹಾಗಾದರೆ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಎಲ್ ಈಸ್ ಈಕ್ವಲ್ ಟು 37.3 ಸೆಂಟಿಮೀಟರ್. ಸೊ ಈ ರೆಸಿಸ್ಟೆನ್ಸನ್ನೇ ನಾವು ಎದರೊಳಗಡೆ ಕನ್ವರ್ಟ್ ಮಾಡ್ಕೊಂಡಿವಿ, ನಾವು ಲೆಂತ್ದಲ್ಲಿ ಕನ್ವರ್ಟ್ ಮಾಡ್ಕೊಂಡ್ವಿ. ಅಂದರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಹೇಳಿ ಕರೀತೀವಿ ನೋಡ್ರಿ. ಸೊ ಹಾಗಾಗಿ ರೆಸಿಸ್ಟೆನ್ಸನ್ನು ನಾವು ಲೆಂತಿಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಇದೇನಪ್ಪ ಅಂತ ಹೇಳಿದ್ರೆ ಮೊದಲನೇ ಕ್ಯಾಲ್ಕುಲೇಷನ್ಸು. ಸೊ ಇದೇ ಥರ ನಾವೇನಪ್ಪ ಅಂತ ಹೇಳಿದರೆ ರೇಂಜನ್ನು 20 ಮಿಲಿ ಆಂಪಿಯರು 30 ಮಿಲಿ ಆಂಪಿಯರ್ಗೆ ನಾವೇನು ಮಾಡ್ಕೊತ ಹೋಗ್ಬೋದು, ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊತ ಹೋಗ್ಬೋದು. ರೈಟ್. ಸೊ ಹಾಗಾದರೆ ಈ ಥರ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊತ ಹೋದಾಗ ನಮಗೆ ವ್ಯಾಲ್ಯೂಸ್ ಎಷ್ಟಕ್ಕಪ್ಪ ಅಂತ ಹೇಳಿದರೆ ಈ 20 ಮಿಲಿ ಆಂಪಿಯರು 30 ಮಿಲಿ ಆಂಪಿಯರು ರೈಟ್. ಸೊ ಈ ಥರ ವ್ಯಾಲ್ಯೂಸನ್ನು ನಾವು ಹಾಕ್ಕೊತ ಹೋದಾಗ ನಮಗೆ ಎಷ್ಟು ಎಸ್ ವ್ಯಾಲ್ಯೂ ಮತ್ತು ಎಷ್ಟು ಎಲ್ ವ್ಯಾಲ್ಯೂ ಬರ್ತಿತ್ತು ಅಂದರೆ ಸೆಕೆಂಡ್ ಕ್ಯಾಲ್ಕುಲೇಷನ್ಸನ್ನು ಮಾಡಿದೆ. ರೇಂಜ್ ಎಷ್ಟು ಸೆಕೆಂಡಿದ್ದು, ರೇಂಜ್ 0 to 20 ಮಿಲಿ ಆಂಪಿಯರ್. ಸೊ 0 to 20 ಮಿಲಿ ಆಂಪಿಯರ್ ಅಂದರೆ ಇಲ್ಲಿ 10 ಇದ್ದಲ್ಲಿ ನಾವೇನು ಹಾಕ್ತೀವಿ 20 ಹಾಕೋ ಅಂತ ಬರ್ತೀವಿ ರೈಟ್. ಅದರ ಕ್ಯಾಲ್ಕುಲೇಷನ್ಸನ್ನು ನಾನು ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾದರೆ ಇಲ್ಲಿ 10 ಇದ್ದಲ್ಲಿ ಉಳಿದೆಲ್ಲ ಸೇಮ್ ಇದೆ, 10 ಇದ್ದಲ್ಲಿ 20 ಇದು ಚೇಂಜ್ ಆಗ್ತೈತಿ ಇದು. ಸೊ ಹಾಗಾದರೆ ಇಲ್ಲಿ ಏನು ಹಾಕ್ತೀವಪ್ಪ ಅಂತ ಹೇಳಿದರೆ 20 ಸೊ ಹಾಗಾದರೆ ಇಲ್ಲಿ 20. ಸೊ ಹಾಗಾದ್ರೆ ಮೇಲ್ಗಡೆ ಏನು 21 ಆ್ಯಸ್ ಇಟ್ ಈಸ್, ಕೆಳಗಡೆ ಏನಪ್ಪ ಅಂದರೆ 19.7 ಬರ್ತಿತ್ತು. ಸೊ 19.7 ಬರೋದ್ರಿಂದ ಇಲ್ಲಿ ಎಸ್ ವ್ಯಾಲ್ಯೂ ಎಷ್ಟಾಗ್ತಿತ್ತು ಅಂದರೆ 1.0659 ಎಸ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಅದನ್ನೇ ನಾವು ಎಲ್ಲಿ ಕನ್ವರ್ಟ್ ಮಾಡಿದೀವಪ್ಪ ಅಂತ ಹೇಳಿದರೆ ರೈಟ್. ಸೊ ಹಾಗಾದರೆ ಇಲ್ಲಿ ಎಸ್ ವ್ಯಾಲ್ಯೂ ಎಷ್ಟಕ್ಕೆ ಬಂತು, ದಟ್ ಈಸ್ 1.0659 ಓಕೆ. ಸೊ ಹಾಗಾದರೆ ಇಲ್ಲಿ ಎಸ್ ಇದ್ದಲ್ಲಿ ನಾವು ಏನನ್ನು ಹಾಕಬೇಕಾಗ್ತೈತೆ, ಈಗ ಉಳಿದಿದ್ದಲ್ಲ ಆಸ್ ಇಟ್ ಈಸ್ ಇದೆ ಎಸ್ ವ್ಯಾಲ್ಯೂ ದಟ್ ಈಸ್ 1.0659 ಹಾಕಿದೀವಪ್ಪ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಏನಾಗ್ತಿತ್ತು ಅಂತ ಹೇಳಿದರೆ ಎಲ್ ವ್ಯಾಲ್ಯೂ ದಟ್ ಈಸ್ 0.1836 ಅಂದರೆ 18.36 ಸೆಂಟಿಮೀಟರ್. ಈ ಥರ ಯಾವುದಕ್ಕೆ ಇದು
0 to 20 ಮಿಲಿ ಆಂಪಿಯರ್ ರೇಂಜಿಗೆ ನಾವು ಏನಪ್ಪ ಅಂತ ಹೇಳಿದರೆ ಕ್ಯಾಲ್ಕುಲೇಷನ್ಸನ್ನ ಮಾಡಿದರೆ ಎಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ 1.0659, ಎಲ್ ವ್ಯಾಲ್ಯೂ ಎಷ್ಟು ಬಂತು 18.36 ಓಮ್ ಅಂತ ಹೇಳ್ತೀವಿ. ಅದೇ ರೀತಿ ಮೂರನೇದು ರೇಂಜ್ ಎಷ್ಟು ಅಂದರೆ 0 to 30 ಮಿಲಿ ಆಂಪಿಯರ್. ಸೊ 30 ಮಿಲಿ ಆಂಪಿಯರ್ ಅಂತ ಹೇಳಿದರೆ ಇಲ್ಲಿ 20 ಇದ್ದಲ್ಲಿ ನಾವಿಲ್ಲಿ ಏನು ಹಾಕಬೇಕೀಗ 30 ಹಾಕೋ ಅಂತ ಹಾಕ್ತೀವಿ. ಸೊ ಹಾಗಾದರೆ 30 ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವು ಅಂದರೆ ಮೂರನೇ ಕ್ಯಾಲ್ಕುಲೇಷನ್ಸು ರೈಟ್ ಎಷ್ಟು 30 ಮಿಲಿ ಆಂಪಿಯರ್ 30 ಹಾಗಾದರೆ ಇದೆಷ್ಟು ಆಗ್ತೈತಿ ಇದು 29.7. ಸೊ ಹಾಗಾದರೆ ಎಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ 0.7070 ಓಮ್ 0.7070 ಓಮ್. ಸೊ ಹಾಗಾದರೆ ಲೆಸ್ ವ್ಯಾಲ್ಯೂ 0.7070. ಸೊ ಮಲ್ಟಿಪ್ಲಿಕೇಶನ್ಸನ್ನು ಮಾಡಿದಪ್ಪ ಅಂತ ಹೇಳಿದರೆ 0.12 ದಟ್ ಈಸ್ 18 ಮೀಟರ್ ಆಗ್ತೈತಿ. ಹಾಗಾಗಿ 12.18 ಸೆಂಟಿಮೀಟರ್. ದೇರ್ಫೋರ್ ನಾವೇನಪ್ಪ ಅಂತ ಹೇಳಿದರೆ ರಿಸಲ್ಟ್ಸ್ನ ಬರೀಬೋದು. ನಾವಿಲ್ಲಿ ಈ ಥರ ಕನ್ವರ್ಷನ್ಸನ್ನು ನಾವು ಮಾಡ್ಕೋತೀವಿ. ಹಾಗಾದರೆ ಮೊದಲನೇದು ರಿಸಲ್ಟ್ಸ್ನ ತೊಗೊಳ್ಳೋಣ. ಇಲ್ಲಿ ಕ್ಯಾಲ್ಕುಲೇಷನ್ಸ್ನಿಂದ ಬಂದಂಥ ರಿಸಲ್ಟ್ಸು ಮೊದಲನೇದು ರೇಂಜ್ ಎಷ್ಟಪ್ಪ ಅಂತ ಹೇಳಿದರೆ ರೇಂಜ್ ಈಸ್ 0 to 10 ಮಿಲಿ ಆಂಪಿಯರ್. 0 to 10 ಮಿಲಿ ಆಂಪಿಯರ್ದಲ್ಲಿ ನಮಗೆ ಎಲ್ ವ್ಯಾಲ್ಯೂ ಎಷ್ಟು ಬಂತು 0 to 10 ಮಿಲಿ ಆಂಪಿಯರ್ದಲ್ಲಿ 37.30 ಸೆಂಟಿಮೀಟರ್. ನೆಕ್ಸ್ಟು ಎರಡನೇದು ರೇಂಜ್ ಎಷ್ಟು ರೇಂಜು 0 to 20 ಮಿಲಿ ಆಂಪಿಯರ್. 20 ಮಿಲಿ ಆಂಪಿಯರ್ ಬಂತಪ್ಪ ಅಂತ ಹೇಳಿದರೆ ಇಲ್ಲಿ ಲೆಂತ್ ಎಷ್ಟು ಬಂತಪ್ಪ ಅಂತ ಹೇಳಿದರೆ 18.36 ಸೆಂಟಿಮೀಟರ್. ನೆಕ್ಸ್ಟ್ ರೇಂಜ್ 0 to 30 ಮಿಲಿ ಆಂಪಿಯರ್ ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಎಷ್ಟು ಬಂತು 12.18 centimeter. So these are the calculations we have to do before converting this galvanometer into meter. ಅಂದರೆ ಕನ್ವರ್ಷನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಕನ್ವರ್ಷನ್ಸನ್ನ ಕ್ಯಾಲ್ಕುಲೇಷನ್ಸ್ನ ಏನು ಮಾಡಬೇಕಾಗ್ತಿತ್ತು. ಸೊ ಹಾಗಾದರೆ ಇಲ್ಲಿ I0 ವ್ಯಾಲ್ಯೂ ಅನ್ನೋದೇನಿದೆಯಲ್ಲ ಈ I0 ವ್ಯಾಲ್ಯೂಸನ್ನು ಎಂತ ಅಂತ ಹೇಳಿದರೆ ಇದು ಗಿವನ್ ಇಟ್ ಈಸ್ ಅವರ್ ಡಿಸೈರ್ಡ್ ವ್ಯಾಲ್ಯೂ. ಸೊ ಇದನ್ನು ಎಕ್ಸಾಮಿನರ್ ಕೊಡ್ತಾರೆ, ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್ನ ಮಾಡಬೇಕಾದ್ರೆ ದ ಗಿವನ್ ವ್ಯಾಲ್ಯೂಸ್ ಆರ್ P is equal to 70 ohm and IC is equal to 300 into 10 to the power minus 6 ampere. The formula we use to calculate the high resistance, that is R is equal to Vm divided by Ig minus G. Here the Vm stands for what? That is the range ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಮೊದಲನೇ ಕ್ಯಾಲ್ಕುಲೇಷನ್ಸ್ ಅನ್ನೋದನ್ನು range 0 to 1 volt. 0 to 1 volt. Here the maximum value of that voltage is 1 volt. Vm ಅಂತ ಬರೀತೀವಿ. ಸೊ ಹಾಗಾದರೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋ ವ್ಯಾಲ್ಯೂಸನ್ನು Vm is equal to 1 volt divided by Ig value is that is 300 into 10 to the power minus 6 minus the galvanometer resistance is 70. So ಹಾಗಾದರೆ ಈ ವ್ಯಾಲ್ಯೂಸನ್ನು ಯಾವ ರೀತಿ ಬರ್ಕೊತೀವಿ ಅಂದರೆ that is equal to 0.3 into 10 to the power minus 3 minus 70. ಸೊ ಹಾಗಾದರೆ 10 to the power minus 3 ಮೇಲ್ಗಡೆ ಹೋದರೆ ಪ್ಲಸ್ 3 ಆಗ್ತೈತಿ. ಸೊ 1 divided by 0.3 is nothing but 3.3333 something, right, into 10 to the power plus 3 minus 70. This becomes right 3333. ಸೊ ಇದರ ಪಾಯಿಂಟ್ ಡೆಸಿಮಲ್ ಪಾಯಿಂಟನ್ನು ಶಿಫ್ಟ್ ಮಾಡಿದರೆ minus 70 that is equal to 3263. 3263. Oh, this is the value of high resistance for 1 volt. Similarly, so we can calculate for a 2 volt range 0 to 2 volt. R is equal
by 300 into 10 to the power minus 6 minus 70. This is equal to 2 divided by 0.3 into 10 to the power minus 370. That is equal to, right, 6.6666 power plus 3 minus 70. That is equal to 666 minus 70. That is equal to is very good 6596 ohm. ಈ ಥರ ಏನಪ್ಪ ಅಂತ ಹೇಳಿದರೆ ನಾವು ಎಷ್ಟು ವೋಲ್ಟ್ ಬೇಕಲ್ಲ ಅಷ್ಟು ವೋಲ್ಟಿಗೆ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬಹುದು.